ಸೊ ಎಸ್ಟರ್ಡೇ ಕ್ಲಾಸಲ್ಲಿ ನಾವು ಏನು ತಿಳ್ಕೊಂಡಿದ್ವಿ, ಲೈಕ್ ಪ್ಲಗಿನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ, ರೈಟ್? ಸೊ ಇವತ್ತು ಕೂಡ ಪ್ಲಗಿನ್ಸ್ ಮೇಲೇನೆ ನಾವು ಕೆಲಸ ಮಾಡೋದು. ಬಟ್ ನಾನು ಇವಾಗಲೇ ಹೇಳ್ತಿದ್ದೀನಿ, ಈ ಕ್ಲಾಸ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ, ರೈಟ್? ಸೊ ಎಷ್ಟು ಸಿಂಪಲ್ ಆಗುತ್ತೋ ನಾನು ಅಷ್ಟು ಸಿಂಪಲ್ ಆಗಿ ನಿಮಗೆ ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ರೈಟ್? ಸೊ ಜಸ್ಟ್ ನೀವು ಫೋಕಸ್ಡ್ ಆಗಿರಿ, ಓಕೆ? ಅಷ್ಟೇ ಬೇಕಿರೋದು. ಜಸ್ಟ್ ಫೋಕಸ್ಡ್ ಆಗಿ ಕ್ಲಾಸನ್ನು ಕೇಳಿ, ಯಾವುದೇ ಡಿಸ್ಟರ್ಬೆನ್ಸನ್ನು ತಗೊಳ್ಬೇಡಿ, ರೈಟ್? ಸೊ ಅಗೇನ್, ಸೊ ಲೆಟ್ ಮೀ ಲಾಗ್ ಇನ್ my hosting account. Yeah. Okay. So not this one. One second. ಸೊ 1 second guys, ನಾನೇನು ಮಾತೇ ಆಡ್ತಿಲ್ಲ. ಸೊ 1 second. So let me log into my hosting account. One second. ಸೊ ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಿದೆ, ರೈಟ್? ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್. ವಾಯ್ಸ್ ಕೇಳಿಸ್ತಿದೆ, ರೈಟ್? ಚಾಟ್ ಮಿ ಒನ್ಸ್. ಯಾ, ಚಲ್. ಸೊ let me my site. ಸಿ ಇವಾಗ ನನ್ನ ಸೈಟ್ ಹಿಂಗಿದೆ, ರೈಟ್? ಸಿ ಫಾರ್ ಎಕ್ಸಾಂಪಲ್, ನೀವು ಫಾರ್ ದ ಪ್ರಾಕ್ಟೀಸ್ ಪರ್ಪಸ್ ನೀವು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿರ್ತೀರ, ರೈಟ್? ಲೈಕ್ ಯಾವುದೋ ಒಂದು ಕೆಫೆಗೆ ಸಂಬಂಧಪಟ್ಟಿದ್ದು ಒಂದು ವೆಬ್ಸೈಟನ್ನು ನೀವು ಪ್ರಾಕ್ಟೀಸ್ ಮಾಡಿರ್ತೀರ, ರೈಟ್? ಬಟ್ ದ ನೆಕ್ಸ್ಟ್ ಡೇ ನಿಮ್ಗೆ ಇನ್ನೊಂದು ಒಂದು ವೆಬ್ಸೈಟ್ ಮೇಲೆ ವರ್ಕ್ ಮಾಡಬೇಕು ಅಂತ ಅನ್ಸುತ್ತೆ ಅಂತ ಅನ್ಕೊಳ್ಳೋಣ, ರೈಟ್?
ಬಟ್ ಇಲ್ಲಿ ಆಲ್ರೆಡಿ ನಮ್ಮ ಒಂದು ಸೈಟ್ ಕ್ಲಿಯರ್ ಆಗಿದೆ ಅಂತಂದರೆ ಕ್ರಿಯೇಟ್ ಆಗಿದೆ. ಸೊ ಇವಾಗ ನೀವು ಜಸ್ಟ್ ಒಂದು ಪ್ರಾಕ್ಟೀಸ್ ಪರ್ಪಸ್ಗೋಸ್ಕರ ನೀವು ಇನ್ನೊಂದು ಡೊಮೈನ್ ಮತ್ತು ಹೋಸ್ಟಿಂಗನ್ನು ತೊಗೊಳ್ಬೇಕು ಅಂತ ಅಂದರೆ ಅದೊಂದು ಸ್ವಲ್ಪ ಟಫ್ ಅನಿಸುತ್ತೆ, ರೈಟ್? ಜಸ್ಟ್ ಫಾರ್ ದ ಪ್ರಾಕ್ಟೀಸ್ ಪರ್ಪಸ್ ನಾನೇನಕ್ಕೆ ಡೊಮೈನ್ ಆ್ಯಂಡ್ ಹೋಸ್ಟಿಂಗನ್ನು ಇನ್ನೊಂದು ತೊಗೊಳ್ಬೇಕು ಅನ್ನೋದು ಅನಿಸುತ್ತೆ, ರೈಟ್? ಸೊ ಅದಕ್ಕೋಸ್ಕರ ಇನ್ನೊಂದು ಹೋಸ್ಟಿಂಗ್ ಆ್ಯಂಡ್ ಡೊಮೈನನ್ನು ತೊಗೊಳ್ಳೋ ಬದಲು ಸೊ ಇದೇ ಸೈಟನ್ನು ರೀಸೆಟ್ ಮಾಡಿದ್ರೆ ಆಗುತ್ತೆ, ರೈಟ್? ಅಗೇನ್ ಹೇಳ್ತಿದ್ದೀನಿ, ಪ್ರಾಕ್ಟೀಸ್ ಪರ್ಪಸ್ಗೋಸ್ಕರ ನೀವು ಕ್ಲೈಂಟಿಗೆ ವರ್ಕ್ ಮಾಡಿದಾಗ ಯು ಹ್ಯಾವ್ ಟು ಟೇಕ್ ಬೇರೆ 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 ಡೊಮೈನ್ ಆ್ಯಂಡ್ ಹೋಸ್ಟಿಂಗ್ಸನ್ನು ನೀವು ತೊಗೊಳ್ಳೇಬೇಕು. ಫಾರ್ ದ ಪ್ರಾಕ್ಟೀಸ್ ಪರ್ಪಸ್ ಓನ್ಲಿ ನಾನು ಹೇಳ್ತಿರೋದು, ರೈಟ್? ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಒಂದು ಪ್ಲಗ್ಇನ್ ಅನ್ನೋದು ನಮ್ಮ ಕಡೆ ಬರುತ್ತೆ. ಸೊ ಇದೇ ವರ್ಡ್ ಪ್ರೆಸ್ಸಲ್ಲಿ ಪ್ಲಗ್ಇನ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ನಾನು ನೆನ್ನೆ ಕ್ಲಿಯರಾಗಿ ನಾನು ನಿಮಗೆ ಮೆನ್ಷನ್ ಮಾಡಿದ್ದೆ, ರೈಟ್? ಸೊ ಪ್ಲಗ್ಇನ್ ಮೇಜರ್ ರೋಲನ್ನು ನಮಗೆ ವರ್ಡ್ ಪ್ರೆಸ್ಸಲ್ಲಿ ಪ್ಲೇ ಮಾಡುತ್ತೆ. ಸೊ ಅಗೇನ್ ನಾವು ನಮ್ಮ ಒಂದು ಸೈಟನ್ನು ರೀಪ್ಲೇಸ್ ಮಾಡಬೇಕು ಅಥವಾ ರೀಸೆಟ್ ಮಾಡಬೇಕು ಅಂತ ಅಂದರೆ ಸೊ ಅಗೇನ್ ನಾವೇನು ಮಾಡಬೇಕು, ಒಂದು ಪ್ಲಗ್ಇನನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಆ ಪ್ಲಗ್ಇನ್ ನೇಮ್ ಬಂದ್ಬಿಟ್ಟು WP ರೀಸೆಟ್. WP ಅಂತಂದರೆ ವರ್ಡ್ ಪ್ರೆಸ್, ರೀಸೆಟ್ ಅಂತಂದರೆ ರೀಸೆಟ್ ಮಾಡುವಂಥದ್ದು. ಸೊ ಅಗೇನ್ ನೀವು ನಿಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡಿಗೆ ಬಂದರೆ ಅಗೇನ್ ಪ್ಲಗ್ಇನ್ಸ್ ಆಪ್ಷನ್, ಆ್ಯಡ್ ಪ್ಲಗ್ಇನ್, ರೈಟ್? ಸೊ ಸರ್ಚ್ ಪ್ಲಗ್ಇನ್ ಕಾಲ್ಡ್ WP ರೀಸೆಟ್. ಸೊ ಇಲ್ಲಿ ನೀವು ನೋಡ್ಬೋದು WP ರೀಸೆಟ್ ಆಪ್ಷನ್ ಇರುತ್ತೆ, ಇನ್ಸ್ಟಾಲ್ ಮಾಡಿಕೊಂಡು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಈ WP ರೀಸೆಟ್ ಅನ್ನೋದು ಪ್ಲಗ್ಇನೇ, ಓಕೆ? ಬಟ್ ಇದು ಹೆಂಗೆ ಅಂತ ಅಂದರೆ ನಮಗೆ ಸೆಲ್ ಫೋನಲ್ಲಿ ಸೆಟ್ಟಿಂಗ್ಸ್ ಆಪ್ಷನಲ್ಲಿ ಕೆಲವು ಆಪ್ಷನ್ಸ್ಗಳು ಬರ್ತವೆ, ರೈಟ್? ಸೊ ಅದೇ ರೀತಿ ಈ WP ರೀಸೆಟ್ ಅನ್ನೋದು ಸೆಟ್ಟಿಂಗ್ಸ್ ಅಂಡರಲ್ಲಿ ಹೋಗುತ್ತೆ. ಬಟ್ ಕ್ಲಿಕ್ ಟು ಚಾಟ್ ಆಗಿರ್ಬೋದು, ಕಾಲ್ ನೌ ಬಟನ್ ಆಗಿರ್ಬೋದು, ಇವೆಲ್ಲ ಏನು ಪ್ಲಗ್ಇನ್ಸ್ ಲೈಕ್ ಆ್ಯಪ್ಸ್ ಥರ. ಸೊ ಈ WP ರೀಸೆಟ್ ಅನ್ನೋದೇನು ಸೆಟ್ಟಿಂಗ್ಸ್ಗೋಸ್ಕರ ನಾವು ಯೂಸ್ ಮಾಡುವಂಥ ಪ್ಲಗ್ಇನ್ ಆಗಿರೋದ್ರಿಂದ ಇದು ನಮಗೆ ಸೆಟ್ಟಿಂಗ್ಸ್ ಅಂಡರಲ್ಲಿ ಬರುತ್ತೆ ಅಥವಾ ಟೂಲ್ಸ್ ಅಂಡರಲ್ಲಿ ಬರುತ್ತೆ, ಓಕೆ? ಸೊ ಟೂಲ್ಸ್, ರೈಟ್? ಸೊ ಟೂಲ್ಸ್ ಅಂಡರಲ್ಲಿ ಹೋದರೆ ನಮಗೆ ಇಲ್ಲಿ ಪ್ಲಗ್ಇನ್ ಕಾಣುತ್ತೆ WP ರೀಸೆಟ್. ಸೊ WP ರೀಸೆಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಮಾಡಬೇಕಾಗಿರೋದು ಏನೂ ಇರೋದಿಲ್ಲ, ಜಸ್ಟ್ ಸ್ಕ್ರೋಲ್ ಡೌನ್. ಸೊ ಇಲ್ಲಿ ನಮಗೆ ಬಾಟಮಲ್ಲಿ ಟೈಪ್ ರೀಸೆಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಏನು ಮಾಡೋ ನೆಸೆಸಿಟಿ ಇರೋದಿಲ್ಲ, ಜಸ್ಟ್ ರೀಸೆಟ್ ಅಂತ ಟೈಪ್ ಮಾಡಿ ಅಷ್ಟೇ. ರೀಸೆಟ್ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ರೀಸೆಟ್ ಸೈಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಕೇಳುತ್ತೆ ರೀಸೆಟ್ ವರ್ಡ್ ಪ್ರೆಸ್ ಅಂತ, ಎಸ್ ಮೇಲೆ ಕ್ಲಿಕ್ ಮಾಡಿ, ಓಕೆ? ಸೊ ನೀವು ಯಾವಾಗ ಎಸ್ ಮೇಲೆ ಕ್ಲಿಕ್ ಮಾಡ್ತೀರೋ ನೀವು ಇಲ್ಲಿವರೆಗೂ ಏನು ವೆಬ್ಸೈಟನ್ನು ಬಿಲ್ಡ್ ಮಾಡಿರ್ತೀರ ಅದೆಲ್ಲನೂ ಹೊರಟೋಗುತ್ತೆ, ಎಲ್ಲನೂ ಏನೂ ಇರೋದಿಲ್ಲ. ಸೊ ಇವಾಗ ನಾನು ವಿಸಿಟ್ ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನನ್ನ ಸೈಟ್ ಹಿಂಗಿತ್ತು, ನಾನು ರಿಫ್ರೆಶ್ ಮಾಡಿದ್ರೆ ಫಸ್ಟು ನಾವು ಹೋಸ್ಟಿಂಗ್ ಆ್ಯಂಡ್ ಡೊಮೈನನ್ನು ತೊಗೊಂಡಾಗ ಯಾವ ಸ್ಟೇಜಿಗೆ ಇರುತ್ತೋ ಅದೇ ಸ್ಟೇಜಲ್ಲಿ ಇರುತ್ತೆ. ನಾವು ಕ್ರಿಯೇಟ್ ಮಾಡಿದಂಥ ಪೇಜಸ್ ಇಲ್ಲ, ಮೆನೂಸ್ ಇಲ್ಲ, ಏನೂ ಇಲ್ಲ. ಸೊ ಕಂಪ್ಲೀಟ್ ನಮ್ಮ ಒಂದು ವರ್ಡ್ ಪ್ರೆಸ್ ಏನಾಗಿರುತ್ತೆ, ರೀಸೆಟ್ ಆಗಿರುತ್ತೆ. ಬಟ್ ಹೋಸ್ಟಿಂಗ್ ಡೊಮೈನ್ ಹಾಗೆ ಇರುತ್ತೆ, ಜಸ್ಟ್ ವರ್ಡ್ ಪ್ರೆಸ್ ರೀಸೆಟ್ ಆಗಿರುತ್ತೆ ಅಷ್ಟೇ, ಪ್ಯಾನಿಕ್ ಆಗೋ ನೆಸೆಸಿಟಿ ಇರೋದಿಲ್ಲ. ಸೊ ನೀವು ಇನ್ನೊಂದು ಹೋಸ್ಟಿಂಗ್ ಡೊಮೈನನ್ನು ತೊಗೊಳ್ಳೋ ಬದಲು ಫಾರ್ ದ ಪ್ರಾಕ್ಟೀಸ್ ಪರ್ಪಸ್ ಈ ರೀತಿ ನೀವು ಬೇರೆ 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 ಸೈಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ನೀವು ವರ್ಕ್ ಮಾಡ್ತಾ ಹೋಗ್ಬೋದು, ಓಕೆ? ಸೊ ಕ್ಲಿಯರ್? WP ರೀಸೆಟ್ ಚಲೋ. ಸೊ ನಾನು ಸೈಟನ್ನು ರೀಸೆಟ್ ಮಾಡಿದ್ದೀನಿ, ರೈಟ್? ಸೊ ಇವಾಗ ನಾನು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು, ರೈಟ್? ಸೊ ನಾವು ಇಲ್ಲಿವರೆಗೂ ಏನು ಹೇಳಿದ್ವಿ, ಪೇಜಸನ್ನು ಕ್ರಿಯೇಟ್ ಮಾಡಬೇಕು, ಆ್ಯಂಡ್ ದೆನ್ ಥೀಮ್ ಅಪ್ಲೈ ಮಾಡಬೇಕು, ಆಫ್ಟರ್ ದ್ಯಾಟ್ ಮೆನು ಕ್ರಿಯೇಟ್ ಮಾಡಬೇಕು, ಆಫ್ಟರ್ ದ್ಯಾಟ್ ಕಸ್ಟಮೈಸ್ ಮಾಡಬೇಕು. ಈ ಆಪ್ಷನ್ ನಮಗೆ ಬರಬೇಕು. ಸೊ ಯಾವುದೇ ಸೈಟನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ಈ ಆಪ್ಷನ್ಸ್ಗಳು ಇರಲೇಬೇಕಾಗುತ್ತೆ. ಬಟ್ ಪೇಜಸನ್ನು ಸೊ ಲೆಟ್ ಮಿ ಟೇಕ್, ನಾವು ಮ್ಯಾನ್ಯುಯಲಾಗಿ ಕ್ರಿಯೇಟ್ ಮಾಡಿದ್ವಿ, ರೈಟ್? ಅಂತಂದರೆ ಒಂದು ಥೀಮ್ ಇಟ್ಕೊಂಡಿದ್ವಿ, ರೈಟ್? ಸೊ ಆ ಥೀಮಲ್ಲಿ ಕೆಲವು ಆಪ್ಷನ್ಸ್ಗಳು ಬರ್ತಿದ್ವು, ನಾವು ಅದನ್ನು ಕಸ್ಟಮೈಸ್ ಮಾಡ್ತಿದ್ವಿ, ರೈಟ್? ಬಟ್ ಈ ಥೀಮ್ ಮೇಲೆ ವರ್ಕ್ ಮಾಡೋದು ಹೆಂಗೆ ಅಂತ ಅಂದರೆ ನಾವು ರೆಂಟೆಡ್ ಹೌಸಲ್ಲಿ ಇದ್ದಂಗೆ. ಅಂತಂದರೆ ರೆಂಟೆಡ್ ಹೌಸಲ್ಲಿ ಏನಿರುತ್ತೆ, ರೆಂಟೆಡ್ ಹೌಸ್ಗೆ ಹೋಗ್ಬೇಕು,
ಕೊಟ್ಟು ನಾವು ನಾರ್ಮಲಿ ಏನು ಮಾಡ್ಕೋಬೋದು, ನಮಗೆ ಏನು ಬೇಕೋ ಆ ಫರ್ನಿಚರ್ಸ್ಗಳನ್ನು ಹಾಕೋಬೋದು. ಹೌಸನ್ನು ನಮಗೆ ಹೆಂಗೆ ಬೇಕೋ ಹಂಗೆ ಡೆಕೋರ್ ಮಾಡ್ಕೋಬೋದು ಅಷ್ಟೇ, ರೈಟ್. ಬಟ್ ರೆಂಟೆಡ್ ಹೌಸಲ್ಲಿ ಇದ್ದಾಗ ನಾವು ಬಾತ್ರೂಮನ್ನು ತೆಗೆದ್ಬಿಟ್ಟು ಕಿಚನಿಗೆ ಶಿಫ್ಟ್ ಮಾಡೋಕ್ಕಾಗತ್ತಾ, ಅಥವಾ ಕಿಚನ್ ಹೊಡೆದ್ಬಿಟ್ಟು ಬಾತ್ರೂಮ್ ಹತ್ರ ಶಿಫ್ಟ್ ಮಾಡೋಕ್ಕಾಗುತ್ತಾ? ನೋ, ಬಿಕಾಸ್ ಎಂಡ್ ಆಫ್ ದ ಡೇ ಅದೇನಾಗಿರುತ್ತೆ, ರೆಂಟೆಡ್ ಹೌಸ್. ನಮಗೆ ರೆಸ್ಟ್ರಿಕ್ಷನ್ಸ್ಗಳಂತ ಇರ್ತವೆ. ಅಂತಂದರೆ ಆ ರೆಂಟೆಡ್ ಹೌಸಲ್ಲಿ ಏನಿರುತ್ತೋ ನಾವು ಅದನ್ನಷ್ಟೇ ಯೂಸ್ ಮಾಡ್ಕೋಬೇಕು, ರೈಟ್. ಸೊ ಈ ಥೀಮ್ ಮೇಲೆ ವರ್ಕ್ ಮಾಡೋದು ಕೂಡ ರೆಂಟೆಡ್ ಹೌಸಲ್ಲಿ ಇದ್ದಂಗೆ. ಅಂತ ಅಂದರೆ ಆ ಥೀಮಲ್ಲಿ ಕೆಲವು ಆಪ್ಷನ್ಸ್ಗಳಿರ್ತವೆ, ಆ ಆಪ್ಷನ್ಸ್ ಮೇಲೆ ನಾವು ವರ್ಕ್ ಮಾಡಬೇಕಾಗುತ್ತೆ. ಸೊ ಇನ್ನೇನು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ರೈಟ್. ಸೊ ಈ ರೂಲ್ ಯಾವಾಗಿರುತ್ತೋ ನಮಗೆ ಬೇಕಾದಂತೆ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ವರ್ಡ್‌ಪ್ರೆಸ್ಸಲ್ಲಿ ಇನ್ನೊಂದು ಟೂಲ್ ಇದೆ. ಆ ಟೂಲ್ ಹೆಸರು ಬಂದ್ಬಿಟ್ಟು ಎಲಿಮೆಂಟಾರ್. ಸೊ ಈ ಟೂಲನ್ನು ಅಟ್ ಎನಿ ಕಾಸ್ಟ್ ನೀವು ಕಲಿಬೇಕು, ರೈಟ್. ಅಂತಂದರೆ ಅಟ್ಲೀಸ್ಟ್ ಸೆಟ್ಟಿಂಗ್ಸ್, ಒಂದು ಬೇಸಿಕ್ ನಾಲೆಡ್ಜ್ ಆದರೂ ಈ ಟೂಲ್ ಮೇಲೆ ನಿಮಗೆ ಇರಲೇಬೇಕು, ರೈಟ್. ಸೊ ಅದಕ್ಕೋಸ್ಕರನೇ ಈ ಟೂಲನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಿರೋದು, ಎಲಿಮೆಂಟಾರ್. ಸೊ ಇದು ಪ್ರೋ ವರ್ಷನ್ ಕೂಡ ಇದೆ, ಅಂತಂದರೆ ಪೇಯ್ಡ್ ವರ್ಷನ್, ಆ್ಯಂಡ್ ದೆನ್ ಫ್ರೀ ವರ್ಷನ್ ಕೂಡ ಇದೆ. ನಮಗೆ ಫ್ರೀ ವರ್ಷನ್ ಈಸ್ ಮೋರ್ ದ್ಯಾನ್ ಎನಫ್. ನೀವು ಫ್ಯೂಚರಲ್ಲಿ ಏಜೆನ್ಸಿ ಏನಾದರೂ ಮಾಡಿ ವೆಬ್ಸೈಟ್ ತುಂಬ ಕ್ಲೈಂಟ್ಸ್ಗಳನ್ನು ನೀವು ಹ್ಯಾಂಡ್ಲ್ ಮಾಡ್ತಿದ್ದೀರಾ ಅಂತ ಅಂದಾಗ ಯು ಕ್ಯಾನ್ ಗೋ ಫಾರ್ ಪೇಯ್ಡ್ ವರ್ಷನ್. ಸೊ ಆ್ಯಸ್ ಪರ್ ನೌ ಫ್ರೀ ವರ್ಷನ್ ಈಸ್ ಮೋರ್ ದ್ಯಾನ್ ಎನಫ್ ಫಾರ್ ಅಸ್, ರೈಟ್. ಸೊ ಅಗೇನ್ ನೀವು ನಿಮ್ಮ ವರ್ಡ್‌ಪ್ರೆಸ್ ಡ್ಯಾಶ್ಬೋರ್ಡಿಗೆ ಹೋಗಿ, ಆಫ್ಟರ್ ದಟ್ ಪ್ಲಗಿನ್ಸ್ಗೆ ಹೋಗಿ, ದೆನ್ ಆ್ಯಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಬಿಫೋರ್ ದಿಸ್ ಮೇಕ್ ಶೋರ್ ಒಂದು ಪೇಜನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಪೇಜಸನ್ನು ಅಟ್ ಎನಿ ಕಾಸ್ಟ್ ನೀವು ಕ್ರಿಯೇಟ್ ಮಾಡ್ಕೊಳ್ಲೇಬೇಕು, ರೈಟ್. ಪೇಜಸ್, ಆ್ಯಡ್ ಪೇಜ್. ಸೊ ಹೋಮ್ ಪೇಜ್ ಅಂತ ನಾನಿಲ್ಲಿ ಕ್ಲಿಕ್ ಮಾಡ್ತೀನಿ, ಅಂತಂದರೆ ರೈಟ್, ಸರ್ಚ್ ಮಾಡ್ತೀನಿ ಹೋಮ್ ಪೇಜ್, ಹೋಮ್. ದೆನ್ ಪಬ್ಲಿಷ್. ಸೊ ನಾನಿಲ್ಲಿ ಪಬ್ಲಿಷ್ ಮಾಡಿದ್ದೀನಿ. ಇಲ್ಲಿ ವರ್ಡ್‌ಪ್ರೆಸ್ ಲೋಗೋ ಕಾಣುತ್ತೆ. ಈ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಗೇನ್ ವರ್ಡ್‌ಪ್ರೆಸ್ ಡ್ಯಾಶ್ಬೋರ್ಡಿಗೆ ಬರ್ತೀರ. ಸೊ ದೆನ್ ಪ್ಲಗಿನ್ಸ್, ಆ್ಯಡ್ ಪ್ಲಗಿನ್, ಆ್ಯಂಡ್ ನಾನಿಲ್ಲಿ ಏನು ಸರ್ಚ್ ಮಾಡ್ತೀನಿ, ಎಲಿಮೆಂಟಾರ್. ಸೊ ಎಲಿಮೆಂಟಾರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಆಪ್ಷನ್ ಇರುತ್ತೆ, ಎಲಿಮೆಂಟಾರ್ ವೆಬ್ಸೈಟ್ ಬಿಲ್ಡರ್. ಸೊ ಎಲಿಮೆಂಟಾರ್ ಅನ್ನೋದು ಒಂದು ಪ್ಲಗಿನ್, ಎಸ್, ಬಟ್ ಎಲಿಮೆಂಟರ್ ಅನ್ನೋದು ಒಂದು ಪೇಜ್ ಬಿಲ್ಡರ್. ಅಂತ ಅಂದರೆ ಒಂದು ಪೇಜನ್ನು ಬಿಲ್ಡ್ ಮಾಡ್ಲಿಕ್ಕಂತಾನೆ ಇರೋ ಅಂಥ ಒಂದು ಪ್ಲಗಿನ್. ಸೊ ಇಲ್ಲಿ ನಾವು ಪೇಜಸ್ ನಮಗೆ ಹೆಂಗೆ ಬೇಕೋ ಹಂಗೆ ಪೇಜಸನ್ನು ನಾವೇನು ಮಾಡ್ಬೋದು, ಕ್ರಿಯೇಟ್ ಮಾಡ್ಕೋಬೋದು. ಸೊ ಎಲಿಮೆಂಟರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಲೋಗೋ ಇರುತ್ತೆ, ಎಲಿಮೆಂಟರ್ ವೆಬ್ಸೈಟ್ ಬಿಲ್ಡರ್. ನಂದು ಇನ್ಸ್ಟಾಲ್ ಆಗಿದೆ, ಅದಕ್ಕೋಸ್ಕರನೇ ಮೋರ್ ಡೀಟೇಲ್ಸ್ ಅಂತ ಬರ್ತಿದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇನ್ಸ್ಟಾಲ್ಡ್ ಪ್ಲಗಿನ್ಸ್ಗೆ ಹೋಗಿ, ಸೊ ನಾನಿಲ್ಲಿ ಸರ್ಚ್ ಮಾಡ್ತೀನಿ ಎಲಿಮೆಂಟಾರ್. ಸಿ ಆಕ್ಟಿವೇಟ್ ಆಗಿದೆ. ಸೊ ಇನ್ಸ್ಟಾಲ್ ಆಗಿದೆ ಬಟ್ ಆಕ್ಟಿವೇಟ್ ಆಗಿಲ್ಲ. ಸೊ ಲೆಟ್ ಮೀ ಆಕ್ಟಿವೇಟ್ ಇಟ್. ಸೊ ಈ ರೀತಿ ಕೇಳುತ್ತೆ, ಜಸ್ಟ್ ಸೈನ್ ಇನ್ ಟು ಎಲಿಮೆಂಟರ್ ಅಂತ. ಲೈಕ್ ನಿಮ್ಮ ಗೂಗಲ್ ಐಡಿಯನ್ನು ನೀವು ಕೊಟ್ಬಿಟ್ಟು ಇಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ, ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಷ್ಟೇ, ಫ್ರೀ ಆಫ್ ಕಾಸ್ಟಲ್ಲಿ. that let me this one, then continue. So just ನೀವು ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡ್ರೆ ಮುಗಿದೋಯ್ತು. So again I'll go back, or else ನೀವು ಗೋ ಹಿಂದೆ ಬಂದ್ಬಿಟ್ರೆ ಸಿಲಿ ಎಲಿಮೆಂಟರ್ ಆಪ್ಷನ್ ಇರುತ್ತೆ. ಇಫ್ ಇನ್ ಕೇಸ್ ನೀವು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತ ಅಂದ್ರು ಓಕೆ, ರೈಟ್. ಸೊ ದೆನ್ ನಾವು ಪೇಜ್ ಕ್ರಿಯೇಟ್ ಮಾಡಿರ್ತೀವಿ, ರೈಟ್. ಆ ಪೇಜ್ ಹೋಗಿ ಇಲ್ಲಿ ಹೋಮ್ ಪೇಜ್ ಅಂತ ಇದೆ, ರೈಟ್.
ಸೊ ಆ ಹೋಮ್ ಪೇಜನ್ನು ನೀವು ಓಪನ್ ಮಾಡಿ. ಓಪನ್ ಮಾಡಿದ್ದಾದ್ಮೇಲೆ ನಮ್ಗೆ ಇಲ್ಲಿ ಆಪ್ಷನ್ ಕಾಣುತ್ತೆ ಎಡಿಟ್ ವಿತ್ ಎಲಿಮೆಂಟರ್. ಈ ಆಪ್ಷನ್ ಬರಬೇಕು ಅಂತ ಅಂದರೆ ಮೇಕ್ ಶೋರ್ ಎಲಿಮೆಂಟರನ್ನು ಇನ್ಸ್ಟಾಲ್ ಮಾಡ್ಕೊಳ್ಲೇಬೇಕು, ಆವಾಗ ಬರುತ್ತೆ ಎಡಿಟ್ ವಿತ್ ಎಲಿಮೆಂಟರ್, ರೈಟ್. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕಂಪ್ಲೀಟ್ ಡಿಫ್ರೆಂಟ್ ಡ್ಯಾಶ್ಬೋರ್ಡ್ ಸಿಗುತ್ತೆ. ಕಂಪ್ಲೀಟ್ ಡಿಫ್ರೆಂಟ್ ಡ್ಯಾಶ್ಬೋರ್ಡ್ ರೈಟ್. ಸೊ ಇದು ಏನು ಇವಾಗ ಇದೆಲ್ಲ ಸ್ವಲ್ಪ ಅಂತ ಅನ್ನಿಸ್ಬೋದು, ಬಟ್ ತುಂಬ ಸಿಂಪಲ್, ರೈಟ್. ಸೊ ನಾನು ತುಂಬ ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ರೀತಿ ಒಂದು ಪೇಜ್, ಬ್ಲ್ಯಾಂಕ್ ಪೇಜ್, ನಮ್ಮ ಹೋಮ್ ಪೇಜ್ ಈ ರೀತಿ ಇರುತ್ತೆ, ರೈಟ್. ಸೊ ಬಿಫೋರ್ ನಾವು ಎಡಿಟಿಂಗ್ ಆಪ್ಷನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಪೇಜ್ ಲೇಔಟನ್ನು ನಾವು ಸೆಟ್ ಮಾಡ್ಕೋಬೇಕು. ಸೊ ಸೆಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ, ಪೇಜ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮ್ಗೆ ಇಲ್ಲಿ ಪೇಜ್ ಲೇಔಟ್ ಅಂತ ಇರುತ್ತೆ. ಸೊ ಪೇಜ್ ಲೇಔಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಆರ್ ಎಲ್ಸ್ ಗೋ ಫಾರ್ ಎಲಿಮೆಂಟ್ ಆಫ್ ಫುಲ್ ವಿಡ್ತ್, ರೈಟ್, ಆ್ಯಂಡ್ ದೆನ್ ಪಬ್ಲಿಷ್, ರೈಟ್. ಸೊ ಆವಾಗ ನಮ್ಮ ಪೇಜ್ ಈ ರೀತಿ ಇರುತ್ತೆ, ಅಂತಂದರೆ ಕಂಪ್ಲೀಟ್ ಒಂದು ಪೇಜ್ ಅನ್ನೋದು ಬರುತ್ತೆ, ರೈಟ್. ಸೊ ಆರ್ ಎಲ್ಸ್ ಯು ಕ್ಯಾನ್ ಗೋ ಫಾರ್ ಎಲಿಮೆಂಟರ್, ಕ್ಯಾನ್ವಾಸ್, ಎಲಿಮೆಂಟರ್, ಕ್ಯಾನ್ವಾಸ್, ದೆನ್ ಪಬ್ಲಿಷ್. ಸೊ ಈ ಎರಡರಲ್ಲಿ ನೀವು ಯಾವುದಕ್ಕೆ ಬೇಕಾದ್ರೂ ಹೋಗ್ಬೋದು, ರೈಟ್. ಸೊ ಇವಾಗ ಪೇಜ್ ಹಿಂಗಿದೆ, ರೈಟ್. ಸೊ ಏನೂ ಇಲ್ಲ, ಬ್ಲ್ಯಾಂಕ್. ಇಲ್ಲಿ ನೀವು ನೋಡಿದ್ರೆ ನಿಮಗೆ 3 ಆಪ್ಷನ್ ಕಾಣುತ್ತೆ, ಪ್ಲಸ್ ಆ್ಯಂಡ್ ಲೈಕ್ ಫೈಲ್ ಆಪ್ಷನ್, ಫೈಲ್ ಮ್ಯಾನೇಜರ್ ಥರ, ಆ್ಯಂಡ್ ದೆನ್ AI ಕಾಣುತ್ತೆ. AI ನಮಗೆ ಫ್ರೀ ವರ್ಷನಲ್ಲಿ ವರ್ಕ್ ಆಗೋದಿಲ್ಲ, ವಿ ಹ್ಯಾವ್ ಟು ಗೋ ಫಾರ್ ಪೇಯ್ಡ್ ವರ್ಷನ್. ಸೊ AI ಇಲ್ಲಿ ಬಿಡೋಣ ಆ್ಯಸ್ ಫಾರ್ ನಾವು. ಇಲ್ಲಿ ಪ್ಲಸ್ ಐಕಾನ್ ಇದೆ, ರೈಟ್. ಸೊ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ 2 ಆಪ್ಷನ್ ಓಪನ್ ಆಗುತ್ತೆ, ಫ್ಲೆಕ್ಸ್ ಬಾಕ್ಸ್, ಗ್ರಿಡ್. ಸೊ ಈ ಗ್ರಿಡನ್ನು ಆ್ಯಸ್ ಫಾರ್ ನಾವು ಬಿಟ್ಬಿಡಿ, ಇದನ್ನು ನಾವು ಯೂಸ್ ಮಾಡೋದಿಲ್ಲ. 99% ಆಫ್ ದ ಟೈಮ್ ಇದಿಷ್ಟನ್ನೇ ನಾವು ಯೂಸ್ ಮಾಡೋದು, ಇದನ್ನು ನೀವು ತಿಳ್ಕೋಬೇಕು. ಸೊ ಈ ಫ್ಲೆಕ್ಸ್ ಬಾಕ್ಸ್ ಇದೆ, ರೈಟ್. ಸೊ ಈ ಫ್ಲೆಕ್ಸ್ ಬಾಕ್ಸ್ ಮೇಲೆ ಓಪನ್ ಮಾಡಿದ್ರೆ ನಮಗೆ ಸ್ಟ್ರಕ್ಚರ್ ಅನ್ನೋದು ಓಪನ್ ಆಗುತ್ತೆ, ಅಂತಂದರೆ ಕಾಲಮ್ಸ್, ರೈಟ್. ಸೊ ಫಸ್ಟ್ ಕಾಲಮ್ ಲೈಕ್ ಅಂತಂದರೆ ಸಿಂಗಲ್ ಕಾಲಮ್, ಇದು ಕೂಡ ಸಿಂಗಲ್, ಇದು ಡಬಲ್, ರೈಟ್. ಇದು 4 ಇರುತ್ತೆ, ಇದು 3 ಕಾಲಮ್ಸ್, ಇದು 4 ಕಾಲಮ್ಸ್, ರೈಟ್. ಕಾಲಮ್ಸ್ ಅಂತಂದರೆ ಸೊ ಬೇಸಿಕಲಿ ಸ್ಟ್ರಕ್ಚರ್ ಅನ್ನೋದು ಇರುತ್ತೆ. ಸೊ ಇದು ಸಿಂಗಲ್ ಅನ್ನೋದು ಏನಕ್ಕೆ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಡೈರೆಕ್ಷನ್ಸ್ ಅಂತ ಇರುತ್ತೆ, ಅಂತಂದರೆ ನೀವು ಹಾಕೋ ಎಲಿಮೆಂಟ್ಸ್ ಲೈಕ್ ಕೆಳಗಡೆ ಹೋಗಬೇಕು ಅಂತ ಅಂದರೆ ಇದನ್ನು ಯೂಸ್ ಮಾಡಿ. ಸೈಡಿಗೆ ನೀವು ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಡೈರೆಕ್ಷನ್ ರೋ ಏನಿರುತ್ತೆ ಅಲ್ವಾ, ಇದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಇವಾಗ ಆ್ಯಸ್ ಫರ್ ನಾನು ಜಸ್ಟ್ ಒಂದು ಕಾಲಮನ್ನು ತೊಗೊಳ್ತೀನಿ, ಸಿಂಗಲ್ ಕಾಲಮ್. ಇಲ್ಲಿ ಸಿಂಗಲ್ ಕಾಲಮ್ ಬಂದಿದೆ, ರೈಟ್. ಸೊ ಇವಾಗ ನಾನು ಹೆಡ್ಡಿಂಗನ್ನು ಆ್ಯಡ್ ಮಾಡಬೇಕಂತ ಅಂದ್ಕೊಳ್ಳೋಣ. ಹೆಡ್ಡಿಂಗ್, ಲೆಟ್ ಮಿ ಗೋ ಫಾರ್ ದಿಸ್ ವೇ, ಈ ಸೈಟ್, ರೈಟ್. ಸೊ ಇವಾಗ ಇಲ್ಲಿ ನಾನು ಏನು ಮಾಡಿದ್ದೀನಿ, ಹೆಡ್ಡಿಂಗನ್ನು ಆ್ಯಡ್ ಮಾಡಿದ್ದೀನಿ, ರೈಟ್. ನನಗೆ ಅದೇ ರೀತಿ ಇಲ್ಲಿ ಹೆಡ್ಡಿಂಗನ್ನು ಆ್ಯಡ್ ಮಾಡಬೇಕು. ಸೊ ನಾವಿಲ್ಲಿ ಏನೇ ಆ್ಯಡ್ ಮಾಡಬೇಕು ಅಂತಂದರೆ ಫಸ್ಟು ಕಾಲಮನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಅದಕ್ಕೋಸ್ಕರನೇ ನಾನು ಇಲ್ಲಿ ಕಾಲಮ್ಸನ್ನು ತೊಗೊಂಡಿದ್ದು, ರೈಟ್. ಸೊ ಇವಾಗ ಆ್ಯಸ್ ಫರ್ ನಾವು ಸಿಂಗಲ್ ಕಾಲಮ್ ನಾನು ತೊಗೊಂಡಿದ್ದೀನಿ. ಎಲಿಮೆಂಟನ್ನು ಆ್ಯಡ್ ಮಾಡಬೇಕು. ಸೊ ಎಲಿಮೆಂಟ್ಸನ್ನು ಆ್ಯಡ್ ಮಾಡಬೇಕಂತಂದರೆ ಇಲ್ಲಿ ಪಕ್ಕದಲ್ಲಿ ಆ್ಯಡ್ ಎಲಿಮೆಂಟ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ, ಆ್ಯಡ್ ಎಲಿಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕಷ್ಟು ಎಲಿಮೆಂಟ್ಸ್ಗಳು ನಮಗೆ ಬರ್ತವೆ. ಕಾಣಿಸ್ತಿದೆಯಾ, ಹೆಡ್ಡಿಂಗ್, ಇಮೇಜ್, ಟೆಕ್ಸ್ಟ್ ಎಡಿಟರ್. ಸೊ ಆ್ಯಸ್ ಫರ್ ನಾವು ನನಗೆ ಇಲ್ಲಿ ಹೆಡ್ಡಿಂಗನ್ನು ಆ್ಯಡ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ಈ ಹೆಡ್ಡಿಂಗನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಇಲ್ಲಿ ಆ್ಯಡ್ ಯುವರ್ ಹೆಡ್ಡಿಂಗ್ ಟೆಕ್ಸ್ಟ್ ಇಯರ್ ಅಂತ ಬಂತು, ರೈಟ್. ಬಟ್ ಇಲ್ಲಿ ಏನೇ ಟೆಕ್ಸ್ಟನ್ನು ನಾನು ಆ್ಯಡ್ ಮಾಡಬೇಕು ಅಂತಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಪ್ಯಾನಲ್ ಓಪನ್ ಆಗುತ್ತೆ ನನಗೆ, ಎಡಿಟಿಂಗ್ ಪ್ಯಾನಲ್. ಸೊ ಇಲ್ಲಿ ಟೆಕ್ಸ್ಟ್ ಚೇಂಜ್ ಆಗಬೇಕಂದ್ರೆ ನಾವು ಇಲ್ಲಿ ಟೆಕ್ಸ್ಟನ್ನು ಕೊಡಬೇಕು, ರೈಟ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದನ್ನು ತೊಗೊಳ್ತೀನಿ, ಕಾಪಿ ಮಾಡಿ ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಚೇಂಜ್ ಆಯಿತು, ರೈಟ್. AI ಪವರ್ಡ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಕನ್ನಡ, ರೈಟ್. ಸೊ
ಇದು ಕಂಟೆಂಟ್ ಅಂತಂದ್ರೆ ನೀವು ಬರ್ದಿರೋ ಕಂಟೆಂಟ್ ಅನ್ನ ಎಡಿಟ್ ಮಾಡಬೇಕು ಅಥವಾ ನೀವೇನಾದ್ರೂ ಕಂಟೆಂಟ್ ಆಡ್ ಮಾಡಬೇಕು ಅಂತಂದ್ರೆ ಕಂಟೆಂಟ್ ಆಪ್ಷನ್ ಅಲ್ಲಿ ಇರುತ್ತೆ. ಇಫ್ ಇನ್ ಕೇಸ್ ಈ ಕಂಟೆಂಟಿನ ಕಲರ್ ಚೇಂಜ್ ಮಾಡಬೇಕು, ಫಾಂಟ್ಸ್ ಅನ್ನ ಚೇಂಜ್ ಮಾಡಬೇಕು, ಸೈಜ್ ಅನ್ನ ಚೇಂಜ್ ಮಾಡಬೇಕು ಅಂತ ಅಂದ್ರೆ ಸ್ಟೈಲ್ ಆಪ್ಷನ್ಗೆ ಬರಬೇಕು, ರೈಟ್? ಸೊ ಪೇಂಟಿಂಗ್ ಡಿಸೈನ್ ಮಾಡ್ಬೇಕಂತಂದ್ರೆ ಸ್ಟೈಲ್ ಆಪ್ಷನ್ಗೆ ಬರಬೇಕು. ದ ಫಸ್ಟ್ ಥಿಂಗ್ ಇಸ್ ಅಲೈನ್ಮೆಂಟ್. ಅಲೈನ್ಮೆಂಟ್ ಅಂತ ಅಂದ್ರೆ ಈ ಟೆಕ್ಸ್ಟಿನ ಪೊಸಿಷನ್ ಯಾವ ಕಡೆ ಇರಬೇಕು, ಸ್ಟಾರ್ಟಿಂಗ್ ಅಲ್ಲಿ ಇರ್ಬೇಕಾ, ಸೆಂಟರ್ ಅಲ್ಲಿ ಇರ್ಬೇಕಾ, ಎಂಡ್ ಅಲ್ಲಿ ಇರ್ಬೇಕಾ, ಜಸ್ಟಿಫೈಡ್ ಇರಬೇಕಾ? ಸೆಂಟರ್ ಅಂತ ಕ್ಲಿಕ್ ಮಾಡಿದ್ರೆ ಆ ಟೆಕ್ಸ್ಟ್ ಏನ್ ಆಗುತ್ತೆ, ಸೆಂಟರ್ ಅಲ್ಲಿ ಇರುತ್ತೆ. ಸಿ, ಸೆಂಟರ್, ರೈಟ್? ಸೊ after that, let me style, so it has to work. So let me go for page layout. Let's change the page layout and publish. Pencil icon. ಸೊ ಇಲ್ಲಿ ನಾನು ಸೆಂಟರ್ ಅಲೈನ್ಮೆಂಟ್ ಅನ್ನ ಸೆಂಟರ್ ಅನ್ನ ನಾನು ಇಲ್ಲಿ ಚೂಸ್ ಮಾಡಿದ್ದೀನಿ, ಬಟ್ ಇದು ಚೇಂಜ್ ಆಗ್ತಿಲ್ಲ. ಲೆಟ್ಸ್ ವೇಟ್. ಓಕೆ, ಅದಾದ್ಮೇಲೆ ಟೈಪೋಗ್ರಫಿ ನಥಿಂಗ್ ಬಟ್ ಸಿ, ಇಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಆಪ್ಷನ್ ಓಪನ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಯಾವ ಯಾವ ಫಾಂಟ್ ಅನ್ನ ಚೇಂಜ್ ಮಾಡಬೇಕು, ರೈಟ್? ಸೊ ಇಲ್ಲಿ ಫಾಂಟ್ ಅನ್ನ ನೀವು ತಗೊಳ್ಬೋದು, ಅಂತಂದ್ರೆ ಡಿಫ್ರೆಂಟ್ ಫಾಂಟ್ಸ್ ಇರ್ತವೆ. ಲೈಕ್ ಯು ಕ್ಯಾನ್ ಚೂಸ್. ಸೊ ನಾನಿಲ್ಲಿ ಜೋಸ್ಟ್ ಅನ್ನ ಯೂಸ್ ಮಾಡ್ತೀನಿ. ಯು ಕ್ಯಾನ್ ಯೂಸ್ ಪಾಪಿನ್ಸ್, ಲೈಕ್ ಬೇರೆ ಬೇರೆ ಯಾವ ಫಾಂಟ್ ಅನ್ನ ಬೇಕಿದ್ರೆ ನೀವು ಯೂಸ್ ಮಾಡಿ. ಸಿ, ಇಲ್ಲಿ ಫಾಂಟ್ ಚೇಂಜ್ ಆಯಿತು. ಸೊ ದೆನ್ ಇಲ್ಲಿ ಸೈಜ್, ಯಾವ ಸೈಜ್ ಬೇಕು ಆ ಆಪ್ಷನ್ ಕೂಡ ಇರುತ್ತೆ ನಿಮಗೆ, ರೈಟ್? ಸೈಜ್. ಅದಾದ್ಮೇಲೆ ವೇಟ್ ನಥಿಂಗ್ ಬಟ್ ಬೋಲ್ಡ್ನೆಸ್, ರೈಟ್? ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಿದ್ರೆ ವೇಟ್ 500 ಮೀಡಿಯಂ, ಲೈಕ್ 600 ಸೆಮಿ ಬೋಲ್ಡ್, 700 ಬೋಲ್ಡ್. ಸಿ, ಇಲ್ಲಿ ಕಾಣಿಸ್ತಿದೆಯಾ ಬೋಲ್ಡ್ನೆಸ್ ಅಂತಂದ್ರೆ ತಿಕ್ಕಾಗಿ ಬರುತ್ತೆ. ಓಕೆ, ಸೊ 400 ಹೋದ್ರೆ ನನ್ನ ಸ್ಟೈಲ್ ಏನಾಗುತ್ತೆ, ನನ್ನ ಟೆಕ್ಸ್ಟ್ ಥಿನ್ ಆಗಿ ಹೋಗುತ್ತೆ. ಸೊ ಅದು ವೇಟ್. ಅದಾದ್ಮೇಲೆ ಲೈಕ್ ಟ್ರಾನ್ಸ್ಫಾರ್ಮ್ ಇರುತ್ತೆ, ಲೈಕ್ ಎಲ್ಲಾವುದು ಅಪ್ಪರ್ ಕೇಸ್ ಅನ್ನ ಯೂಸ್ ಮಾಡ್ತೀರಾ ಅಥವಾ ಎಲ್ಲಾವುದನ್ನು ಲೋಯರ್ ಕೇಸ್ ಆಗಿ ಯೂಸ್ ಮಾಡ್ತೀರಾ ಅಥವಾ ಕ್ಯಾಪಿಟಲೈಸ್ ಆಗಿ ಯೂಸ್ ಮಾಡ್ತೀರಾ? ಸಿ, ಅವಾಗ ನೋಡಿದ್ರೆ ಪ್ರತಿ ಒಂದು ವರ್ಡಿನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್ ಆಗಿ ಬರುತ್ತೆ ಅಥವಾ ನಾರ್ಮಲ್ ಆಗಿ ಯೂಸ್ ಮಾಡ್ತೀರಾ. ಸೊ ಇದನ್ನ ಟ್ರಾನ್ಸ್ಫಾರ್ಮ್ ಅಂತ ಕರಿತೀವಿ. ಸೊ ಸ್ಟೈಲ್ ನೀವು ನೋಡ್ಬೋದು, ನಾರ್ಮಲ್, ಇಟ್ಯಾಲಿಕ್ ಅಥವಾ ಆಬ್ಲಿಕ್. ಸೊ ಈ ರೀತಿ ಆಪ್ಷನ್ ಇರುತ್ತೆ, ಬಟ್ ನಾನು ಇವಾಗ ಡಿಫಾಲ್ಟ್ ಅನ್ನು ಯೂಸ್ ಮಾಡ್ತೀನಿ. ಅದಾದ್ಮೇಲೆ ಲೈನ್ ಹೈಟ್, ಒಂದು ಲೈನಿಗೂ ಇನ್ನೊಂದು ಲೈನಿಗೂ ಡಿಫ್ರೆನ್ಸ್ ಎಷ್ಟಿರಬೇಕು, ಸಿ ಇಲ್ಲಿ, ರೈಟ್? ಲೈನ್ ಹೈಟ್. ಅದಾದ್ಮೇಲೆ ಲೆಟರ್ ಸ್ಪೇಸಿಂಗ್, ಒಂದು ಲೆಟರ್ಗೂ ಇನ್ನೊಂದು ಲೆಟರ್ಗೂ ಎಷ್ಟು ಸ್ಪೇಸ್ ಇರಬೇಕು, ಸಿ, ಲೆಟರ್ ಸ್ಪೇಸಿಂಗ್. ಸೊ ನಾನು ಆಸ್ ಪುನಃ ಇಷ್ಟಿರ್ತೀನಿ, ರೈಟ್? that is 0.2 is enough, or 1 is enough, ರೈಟ್? ಇದು ವರ್ಡ್ ಸ್ಪೇಸಿಂಗ್, ಒಂದು ವರ್ಡ್ಗೂ ಇನ್ನೊಂದು ವರ್ಡ್ಗೂ ಡಿಸ್ಟೆನ್ಸ್ ಎಷ್ಟಿರಬೇಕು ಅಷ್ಟೇ. ಓಕೆ, ಸೊ ಇದೆಲ್ಲವುದು ಕೂಡ ಎಲ್ಲಿರುತ್ತೆ, ಟೈಪೋಗ್ರಫಿಲಿ ಇರುತ್ತೆ. ಅಂತಂದ್ರೆ ನೀವು ಟೆಕ್ಸ್ಟ್ ಅನ್ನ ಎಡಿಟ್ ಮಾಡ್ಬೇಕಂತಂದ್ರೆ ಟೈಪೋಗ್ರಫಿಲಿ ಇರುತ್ತೆ. ಟೆಕ್ಸ್ಟ್ ಸ್ಟ್ರೋಕ್ ಅಂತಂದ್ರೆ ಲೈಕ್ ಸ್ಟ್ರೋಕ್ ಕಲರ್ ನೀವು ಚೇಂಜ್ ಮಾಡ್ತೀರಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ರೆಡ್ ಅನ್ನ ಚೂಸ್ ಮಾಡಿದ್ದೀನಿ, ರೈಟ್? ಇಲ್ಲಿ ಟೆಕ್ಸ್ಟ್ ಸ್ಟ್ರೋಕ್ ಅನ್ನ ನಾನು ಮಾಡ್ತಾ ಹೋದ್ರೆ ಸಿ, ರೈಟ್? ಸೊ ಚೇಂಜ್ ಆಗುತ್ತೆ. ಟೆಕ್ಸ್ಟ್ ಸ್ಟ್ರೋಕ್ ನಾವು ಅಷ್ಟಾಗಿ ಯೂಸ್ ಮಾಡೋದಿಲ್ಲ. ಸೊ ದೆನ್ ಟೆಕ್ಸ್ಟ್ ಶ್ಯಾಡೋ ಇರುತ್ತೆ, ಲೈಕ್ ಬ್ಲರಿನೆಸ್ನ ಏನಾದರೂ ಯೂಸ್ ಮಾಡ್ತೀರಾ ನೀವು, ಹಾರಿಜಾಂಟಲ್ ಅಲ್ಲಿ ಎಷ್ಟು ಯೂಸ್ ಮಾಡ್ತೀರಾ, ವರ್ಟಿಕಲ್ ಅಲ್ಲಿ ಎಷ್ಟು ಯೂಸ್ ಮಾಡ್ತೀರಾ, ಲೈಕ್ ಶ್ಯಾಡೋ ನೀವು ಯೂಸ್ ಮಾಡ್ತೀರಾ ಅಂತಂದ್ರೆ ಯು ಕ್ಯಾನ್ ಯೂಸ್. ಅದಾದ್ಮೇಲೆ ಸಿ, ಟೆಕ್ಸ್ಟ್ ಕಲರ್, ಯಾವ ಟೆಕ್ಸ್ಟ್ ಕಲರ್ ಅನ್ನ ನೀವು ಯೂಸ್ ಮಾಡ್ತೀರಾ. ಬಟ್ ಆಸ್ ಆಫ್ ನಾವು ನಾನು ಶ್ಯಾಡೋ ಅನ್ನ ಯೂಸ್ ಮಾಡೋದಿಲ್ಲ, ರೈಟ್? ಅದಾದ್ಮೇಲೆ ಟೆಕ್ಸ್ಟ್ ಕಲರ್, ಯಾವ ಟೆಕ್ಸ್ಟ್ ಕಲರ್ ಅನ್ನ ನೀವು ಯೂಸ್ ಮಾಡ್ತೀರಾ. ಸೊ ಇಟ್ಸ್ ಅಪ್ ಟು ಯು. ಫಾರ್ ಎಕ್ಸಾಂಪಲ್
ವೈಟನ್ನೇ ಯೂಸ್ ಮಾಡ್ತೀನಿ ನಾನು, ರೈಟ್. ಸೊ ಇಲ್ಲಿ ನಾನು ವೈಟನ್ನು ಚೂಸ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋಣ, ರೈಟ್. ಸೊ ಬ್ಯಾಕ್ಗ್ರೌಂಡು ವೈಟ್ ಇರೋದ್ರಿಂದ ಇಲ್ಲಿ ನಾನು ಟೆಕ್ಸ್ಟ್ ಕಲರ್ ಕಾಣೋದಿಲ್ಲ, ರೈಟ್. ಸೊ ಅದಕ್ಕೋಸ್ಕರ ಈ ಕಲರನ್ನು ನಾನು ಆ್ಯಸ್ ಫರ್ ನಾವು ಚೂಸ್ ಮಾಡ್ತೀನಿ, ರೈಟ್. ಲೈಕ್ ಕಲರನ್ನು ನೀವು ಚೂಸ್ ಮಾಡ್ಕೋಬೋದು. ಅದಾದಮೇಲೆ ಅಡ್ವಾನ್ಸ್ ಲೆವೆಲ್ಗೆ ಹೋದಾಗ ಮಾರ್ಜಿನ್ ಆ್ಯಂಡ್ ಪ್ಯಾಡಿಂಗ್ ಅಂತ ಇರುತ್ತೆ. ಸೊ ಮಾರ್ಜಿನ್ ಆ್ಯಂಡ್ ಪ್ಯಾಡಿಂಗನ್ನು ನೀವು ಸೆಟ್ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಸೆಟ್ ಹಿಯರ್. ಬಟ್ ಮೇಕ್ ಶೋರ್ ಇಲ್ಲಿ ನೀವು ನೋಡಿದ್ರೆ ನಾನು ಒಂದು ಸೈಡನ್ನು ತೊಗೊಂಡ್ರೆ ಇನ್ನು ರಿಮೈನಿಂಗ್ 3 ಸೈಡು ಕೂಡ ಸೆಟ್ ಆಗ್ತಿದೆ. ಸೊ ನನಗೆ ಈ ರೀತಿ ಆಗಬಾರ್ದು. ಅದಕ್ಕೋಸ್ಕರನೇ ಇಲ್ಲಿ ಲಿಂಕ್ ಆಪ್ಷನ್ ಅಂತಂದರೆ ಲಿಂಕಿನ ಒಂದು ಆಪ್ಷನ್ ಕಾಣ್ತಿದೆ, ರೈಟ್. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಅನ್ಚೆಕ್ ಮಾಡಿ. ಸೊ ಆವಾಗ ಸಿ ಇಲ್ಲಿ ಇದೆಲ್ಲ ಏನು ಡೈರೆಕ್ಷನ್ಸ್, ಟಾಪ್ ಡೈರೆಕ್ಷನ್, ರೈಟ್ ಡೈರೆಕ್ಷನ್, ಬಾಟಮ್, ಲೆಫ್ಟ್. ಸೊ ಯಾವ ಡೈರೆಕ್ಷನಲ್ಲಿ ನೀವು ಮಾರ್ಜಿನನ್ನು ತೊಗೊಳ್ತೀರಾ, ಸೊ ಆ ಡೈರೆಕ್ಷನನ್ನು ಮಾತ್ರ ಸೆಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಪ್ಯಾಡಿಂಗ್ ಆಲ್ಸೋ ಸೇಮ್, ರೈಟ್. ಸೊ ಈ ರೀತಿ ನೀವು ಪ್ಯಾಡಿಂಗ್ ಆ್ಯಂಡ್ ಮಾರ್ಜಿನನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ, ರೈಟ್. ಪ್ಯಾಡಿಂಗ್ ಆ್ಯಂಡ್ ಮಾರ್ಜಿನನ್ನು ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ರೈಟ್. ಸೊ ಇವಾಗ ನಾನು ಮೇಕ್ ಶೋರ್ ನೀವು ಏನೆಲ್ಲ ಚೇಂಜ್ ಮಾಡ್ತೀರಾ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಆಪ್ಷನ್ಸ್ಗಳು ಸೇವ್ ಆಗ್ತವೆ, ಇಲ್ಲ ಅಂತಂದರೆ ಸೇವ್ ಆಗೋದಿಲ್ಲ, ಸಿ, ರೈಟ್. ಸೊ ಇವಾಗ ನಾನು ಏನು ಮಾಡಬೇಕು, ಈ ಬ್ಯಾಕ್ಗ್ರೌಂಡನ್ನು ಎಡಿಟ್ ಮಾಡಬೇಕು ಅಂತಂದರೆ ಬ್ಯಾಕ್ಗ್ರೌಂಡ್ ಕಲರನ್ನು ಎಡಿಟ್ ಮಾಡಬೇಕು. ಸೊ ಬ್ಯಾಕ್ಗ್ರೌಂಡ್ ಕಲರ್ ಎಡಿಟ್ ಮಾಡಬೇಕು ಅಂತಂದರೆ ಸಿಲಿ 6 ಡಾಟ್ಸ್ ಕಾಣ್ತವೆ, ಎಡಿಟ್ ಫ್ಲೆಕ್ಸ್ ಬಾಕ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಸ್ಟೈಲ್ ಆಪ್ಷನಿಗೆ ಹೋಗಬೇಕಾಗುತ್ತೆ. ನೀವು ಸ್ಟೈಲ್ ಆಪ್ಷನ್ ಆ್ಯಂಡ್ ದೆನ್ ಸಿ ಇಲ್ಲಿ ಬ್ಯಾಕ್ಗ್ರೌಂಡ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ, ರೈಟ್. ಸೊ ಬ್ಯಾಕ್ಗ್ರೌಂಡ್ಗೆ ಹೋಗಿ ಕಲರನ್ನು ನೀವು ಚೇಂಜ್ ಮಾಡಿ. ಫಾರ್ ಎಕ್ಸಾಂಪಲ್ ರೆಡ್ ಆ್ಯಡ್ ಮಾಡ್ತೀರಾ, ರೆಡ್, ಎಲ್ಲೋ ಆ್ಯಡ್ ಮಾಡ್ತೀರಾ, ಎಲ್ಲೋ, ಲೈಕ್ ಯಾವ ಕಲರ್ ಬೇಕು ಆ ಕಲರನ್ನು ನೀವೇನು ಮಾಡಬೇಕಾಗುತ್ತೆ, ಚೂಸ್ ಮಾಡಬೇಕಾಗುತ್ತೆ. ಸಿಂಪಲ್, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ನೀವು ಚೂಸ್ ಮಾಡ್ಕೊಳ್ಳಿ ಅಷ್ಟೇ, ರೈಟ್. ನಾನಿಲ್ಲಿ ರೆಡ್ಡನ್ನು ತೊಗೊಳ್ತೀನಿ. ಸೊ ಲೆಟ್ಸ್ ಇವಾಗ ಅಗೇನ್ ಲೆಟ್ ಮಿ ಟೇಕ್ ಈ ಟೆಕ್ಸ್ಟನ್ನು ನಾನು ಅಗೇನ್ ಎಡಿಟ್ ಮಾಡಬೇಕು. ಸೊ ಇಲ್ಲಿ ಪೆನ್ಸಿಲ್ ಐಕನ್ ಕಾಣುತ್ತೆ, ಈ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಅಗೇನ್ ಸ್ಟೈಲ್ ಆಪ್ಷನ್ಗೆ ಹೋಗಿ, ಲೈಕ್ ಫಾರ್ ಎಕ್ಸಾಂಪಲ್ ಈ ಟೆಕ್ಸ್ಟಿನ ಕಲರ್ ಚೇಂಜ್ ಮಾಡಬೇಕು. ಸೊ ಟೆಕ್ಸ್ಟ್ ಕಲರ್ ಇದೆ, ಸೊ ಚೇಂಜ್ ಮಾಡ್ಕೊಳ್ಳಿ. ಸೊ ಐ ವಿಲ್ ಗೋ ಫಾರ್ ವೈಟ್, ರೈಟ್. ಅಗೈನ್ ಐ ವಿಲ್ ಪಬ್ಲಿಷ್ ಇಟ್, ರೈಟ್. ಸೊ ಈ ರೀತಿ ನೀವು ಎಡಿಟ್ ಮಾಡ್ತಾ ಬರಬೇಕು. ಫಾರ್ ಎಕ್ಸಾಂಪಲ್, ಓಕೆ. ಸೊ ಈ ಟೆಕ್ಸ್ಟ್ ಕೆಳಗಡೆ ಅಂತಂದರೆ ಈ ಆ್ಯಡ್ ಟೆಕ್ಸ್ಟ್ ಏನಿದೆ ಅಲ್ವಾ, ಇದ್ರ ಕೆಳಗಡೆ ನಾನು ಕಂಟೆಂಟನ್ನು ಆ್ಯಡ್ ಮಾಡಬೇಕಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಈ ಕಂಟೆಂಟನ್ನು ಆ್ಯಡ್ ಮಾಡಬೇಕು. ಸೊ ಅವಾಗ ನಾನು ಏನು ಮಾಡಬೇಕು, ಅಗೇನ್ ಗೋ ಟು ಯೋರ್ ಎಲಿಮೆಂಟರಿ ಡ್ಯಾಶ್ಬೋರ್ಡ್, ಎಲಿಮೆಂಟ್ಸ್ ಮೇಲೆ ಹೋಗಿ, ಸೊ ದೆನ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಮಗೆ ಹೆಡಿಂಗ್ ಆಪ್ಷನ್ ಇರುತ್ತೆ. ಸೊ ನಾವಿವಾಗ ಕಂಟೆಂಟ್ ಆ್ಯಡ್ ಮಾಡಬೇಕು, ರೈಟ್. ಸೊ ಟೆಕ್ಸ್ಟ್ ಎಡಿಟರ್ ಅನ್ನೋ ಆಪ್ಷನ್ ಇರುತ್ತೆ. ಟೆಕ್ಸ್ಟ್ ಎಡಿಟರನ್ನು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ, ರೈಟ್. So let's delete it. One second. See, ಇಲ್ಲಿ ನಾನು ಆ ಟೆಕ್ಸ್ಟ್ ಎಡಿಟರನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ಕೆ ಇಲ್ಲಿ ನೀವು ನೋಡಿದ್ರೆ ಸೈಡಲ್ಲಿ ಹೋಗ್ತಿದೆ ನನ್ನ ಎಲಿಮೆಂಟ್, ಅಂತಂದರೆ ಕೆಳಗೆ ಬರ್ತಿಲ್ಲ ನನಗೆ, ಸೈಡಲ್ಲಿ ಹೋಗ್ತಿದೆ. ಏನಕ್ಕೆ,
ಸಿ ಇಲ್ಲಿ ನಾನು ಫ್ಲೆಕ್ಸ್ ಬಾಕ್ಸನ್ನು ಚೂಸ್ ಮಾಡಬೇಕಾದ್ರೆ ಇದನ್ನು ಚೂಸ್ ಮಾಡಿದ್ದೆ, ಅಂತಂದರೆ ರೈಟ್ ಡೈರೆಕ್ಷನಲ್ಲಿ ಹೋಗ್ಬೇಕಂತ ನಾನು ಚೂಸ್ ಮಾಡಿದ್ದೆ. ಬಟ್ ಅದೇ ಇದನ್ನು ಚೂಸ್ ಮಾಡಿದ್ದಿದ್ರೆ ಈ ಕಂಟೆಂಟ್ ನನಗೆ ಕೆಳಗೆ ಬಂದಿರೋದು. ಸೊ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಇವಾಗ ಇದನ್ನು ಚೂಸ್ ಮಾಡ್ತೀನಿ. ಓಕೆ, ಸೊ ಲೆಟ್ ಮೀ ಇದನ್ನೇ ನಾನು ಡೂಪ್ಲಿಕೇಟ್ ಮಾಡಿಬಿಡೋಣ. ಓಕೆ, ಸೊ ಡೂಪ್ಲಿಕೇಟ್ ಸಿ. ಬೇಡ, ಸೊ ಲೆಟ್ಸ್ ಡಿಲೀಟ್ ಇಟ್. ಸೊ ಪ್ಲಸ್ ಐಕಾನ್, ಫ್ಲೆಕ್ಸ್ ಬಾಕ್ಸ್, ಈ ಎಲಿಮೆಂಟನ್ನು ಚೂಸ್ ಮಾಡ್ತೀನಿ. ಅಂತಂದರೆ ಸಿಂಗಲ್ ಕಾಲಮ್ ಬಟ್ ಡೈರೆಕ್ಷನ್ ಎಲ್ಲಿದೆ, ಕೆಳಗಿದೆ, ರೈಟ್. ಸೊ ಅಗೇನ್ ನಾನು ಏನು ಮಾಡ್ತೀನಿ, ಸೇಮ್ ಅದನ್ನೇ ನಾನು ರಿಪೀಟ್ ಮಾಡ್ತೀನಿ. ಹೆಡ್ಡಿಂಗನ್ನು ಆ್ಯಡ್ ಮಾಡಬೇಕು. ಸೊ ಹೆಡ್ಡಿಂಗ್, ಸೊ ಲೆಟ್ ಮೀ ಕಾಪಿ ದಿಸ್, right, paste it here, and style option, alignment, see, and family typography, let's choose Jost, right. So ಇಲ್ಲಿ size increase, decrease, and semi bold, let me go for 700, and line height ಎಷ್ಟು ಬೇಕು, letter spacing, word spacing, right, advance, margin ಎಷ್ಟು ಬೇಕು, right. So top, padding, right. ಸೊ ಅಗೇನ್ ನಾನು ಇದನ್ನು ಎಡಿಟ್ ಮಾಡಬೇಕಂತಂದರೆ 6 ಲೆಟರ್ಸ್ಗೆ ಹೋಗ್ತೀನಿ. ಆ್ಯಂಡ್ ಬ್ಯಾಕ್ಗ್ರೌಂಡ್, ಸೊ ಲೆಟ್ ಮೀ ಚೂಸ್ ರೆಡ್. ರೆಡ್ಡನ್ನು ಚೂಸ್ ಮಾಡ್ತೀನಿ. ಅಗೈನ್ ಈ ಟೆಕ್ಸ್ಟನ್ನು ಎಡಿಟ್ ಮಾಡಬೇಕು. ಸೊ ಪ್ಲಸ್ ಐಕಾನ್ಗೆ ಹೋಗ್ತೀನಿ, ಸ್ಟೈಲ್ ಆಪ್ಷನ್ಗೆ ಹೋಗ್ತೀನಿ. ಸೊ ಟೆಕ್ಸ್ಟನ್ನು ನಾನು ವೈಟಾಗಿ ಚೇಂಜ್ ಮಾಡ್ತೀನಿ, ರೈಟ್. And then typography, let me transformation like uppercase, no, capitalize. AI powered, content, yeah, AI powered digital marketing ಇನ್ ಕನ್ನಡ ಲರ್ನ್ ನಾವು ಅಂತ ಇದೆ. ಬಟ್ ಇಲ್ಲಿ ನೀವು ನೋಡಿದ್ರೆ ನನಗೆ ಹೆಂಗೆ ಬಂದಿದೆ ಅಂತಂದರೆ, ಈ ರೀತಿ ಬಂದಿದೆ. ಅಂತಂದರೆ 3 ಲೈನ್ಸಲ್ಲಿ ಬಂದಿದೆ. ಸೊ 3 ಲೈನ್ಸಲ್ಲಿ ಬರಬೇಕು ಅಂತಂದರೆ ಬ್ರ್ಯಾಕೆಟ್ಸನ್ನು ನಾವು ಕ್ಲಿಯರ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಇದೇ ಲೈನನ್ನು ನಾವು 3 ಸ್ಟ್ರಕ್ಚರ್ ಆಗಿ ಚೇಂಜ್ ಮಾಡಬೇಕು ಅಂತ ಅಂದರೆ ಜಸ್ಟ್ ನೀವು ಇಲ್ಲಿ ಏನು ಮಾಡಬೇಕು, ಬ್ರ್ಯಾಕೆಟ್ಸನ್ನೇ ಯೂಸ್ ಮಾಡಬೇಕು. ಲೈಕ್ ಈ ರೀತಿ. ಆಫ್ಟರ್ ದಟ್ ವಿ ಆರ್, then close this. See, 2 ಲೈನ್ ಆಯಿತು, ರೈಟ್. ಅಗೇನ್ ನಾನು ಇಲ್ಲಿ ಏನು ಮಾಡ್ತೀನಿ, ವಿ ಆರ್, then close the bracket. See, ಕ್ಲಿಯರ್. ಸೊ ಇಲ್ಲಿ ಹೆಂಗೆ ಬಂದಿದೆಯೋ ಅದೇ ರೀತಿ ಬಂತು. ಸೊ ಬೇಸಿಕಲಿ ಟೆಕ್ಸ್ಟನ್ನು ನೀವು ಒಂದೇ ಸೆಂಟೆನ್ಸನ್ನು ನೀವು 3 ಸೆಂಟೆನ್ಸ್ ಆಗಿ ಕ್ಲಿಯರ್ ಮಾಡಬೇಕಂತ ಅಂದರೆ ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕು, ರೈಟ್. ಬಿ ಆರ್, ಓಕೆ. ಸೊ ದೆನ್ ಈ ರೀತಿ ಆ್ಯರೋ ಮಾರ್ಕ್ಸ್ಗಳನ್ನು ನೀವು ಯೂಸ್ ಮಾಡಬೇಕು. ಸೊ ಇಲ್ಲಿ ಆ್ಯಸ್ ಫಾರ್ ನಾವ್ ನಾನಿಲ್ಲಿ ಡಿಲೀಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ಏನೇ ಎಲಿಮೆಂಟನ್ನು ಯೂಸ್ ಮಾಡಿದ್ರೂ ಕೂಡ ಅದು ರೈಟ್ ಸೈಡಿಗೆ ಹೋಗುತ್ತೆ. ನನಗೆ ರೈಟ್ ಸೈಡ್ ಬೇಡ, ರೈಟ್. ಸೊ ಅದಕ್ಕೋಸ್ಕರ ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ಇಲ್ಲಿ ಆಪ್ಷನ್ ಇದೆ, ರೈಟ್. ಸೊ ಜಸ್ಟ್ ನಾನು ನಿಮಗೆ ಬೆಟರ್ ಆಗಿ ಅರ್ಥ ಮಾಡಿಸೋಕ್ಕೋಸ್ಕರ ಈ ರೀತಿ ಹೇಳ್ತಿರೋದು. ಸೊ ಇದಾಯಿತು. ಇವಾಗ ಈ ಟೆಕ್ಸ್ಟನ್ನು ನಾನು ಆ್ಯಡ್ ಮಾಡಬೇಕು, ರೈಟ್. ಸೊ ಈ ಟೆಕ್ಸ್ಟನ್ನು ಆ್ಯಡ್ ಮಾಡಬೇಕು ಅಂತ ಅಂದರೆ ಅಗೇನ್ ನಾನು ಎಲಿಮೆಂಟರನ್ನು ಆ್ಯಡ್ ಮಾಡಬೇಕು. ಸೊ ಈ ಸತಿ ನಾನು ಹೆಡ್ಲೈನನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಟೆಕ್ಸ್ಟ್ ಅನ್ನೋದು ಸ್ವಲ್ಪ ಉದ್ದ ಇದೆ. ಸೊ ಅದಕ್ಕೋಸ್ಕರ ನಾನು ಟೆಕ್ಸ್ಟ್ ಎಡಿಟರ್ ಯೂಸ್ ಮಾಡ್ತೀನಿ. ಟೆಕ್ಸ್ಟ್ ಎಡಿಟರ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದರೆ, ನೀವು ಯಾವುದೋ ಒಂದು ಸ್ವಲ್ಪ ಜಾಸ್ತಿ ಕಂಟೆಂಟನ್ನು ಆ್ಯಡ್ ಮಾಡ್ತಿದ್ದೀರಾ ಅಂತ ಅಂದಾಗೆಲ್ಲ ನೀವು ಟೆಕ್ಸ್ಟ್ ಎಡಿಟರನ್ನು ಯೂಸ್ ಮಾಡ್ಬೋದು, ಓಕೆ. ಸೊ ಜಸ್ಟ್ ನೀವೇನು ಮಾಡಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ.
ಸಿ ಇವಾಗ ಕೆಳಗೆ ಬರುತ್ತೆ ರೈಟ್. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಅಲ್ಲಿ ಕಾಪಿ ಮಾಡಿದಂಥ ಕಂಟೆಂಟನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ ರೈಟ್. ಸೊ ಇಲ್ಲಿ ನಾನು ಕಲರ್ ಚೇಂಜ್ ಮಾಡಬೇಕು, ಅದಕ್ಕೋಸ್ಕರ ನಾನು ಏನು ಮಾಡಬೇಕು, ಸ್ಟೈಲ್ ಆಪ್ಷನ್ಗೆ ಹೋಗಬೇಕು, ಟೈಪೋಗ್ರಫಿಗೆ ಹೋಗಬೇಕು ರೈಟ್. ಇಫ್ ಇನ್ ಕೇಸ್ ಸೈಜ್ ಏನಾದರೂ ಜಾಸ್ತಿ ಕಡಿಮೆ ಮಾಡ್ಕೋತೀರಾ ಅಂತಂದರೆ ಸೈಜ್ ಜಾಸ್ತಿ ಕಡಿಮೆ ಮಾಡ್ಕೋಬೋದು ರೈಟ್. ಸೊ ನಾನು ಇವಾಗ ಏನು ಮಾಡಬೇಕು, ಟೆಕ್ಸ್ಟ್ ಕಲರ್, ಸೊ ಅದಕ್ಕೋಸ್ಕರ ನಾನು ವೈಟನ್ನು ಮಾಡ್ತೀನಿ ರೈಟ್. ಸೊ ಇವಾಗ ಅಲೈನ್ಮೆಂಟ್ ಚೇಂಜ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಚೇಂಜ್ ಅಲೈನ್ಮೆಂಟ್, ಲೈಕ್ ಸೆಂಟರ್ ಬೇಕಾ, ಲೆಫ್ಟ್ ಬೇಕಾ, ರೈಟ್ ಬೇಕಾ, ಎಂಡ್ ಬೇಕಾ, ಜಸ್ಟಿಫೈಡ್ ಬೇಕಾ ರೈಟ್. ಸೆಂಟರನ್ನು ನಾನು ತೊಗೊಂಡಿದ್ದೆ ಓಕೆ. ಸೊ ನಾವು ಇಲ್ಲಿ ಏನು ಕಾಣ್ತಿದೆ ರೈಟ್, ಈ ರೀತಿ ಆಪ್ಷನ್ಸ್ ಏನೇನು ಕಾಣ್ತವೆ ರೈಟ್, ಇದೆಲ್ಲವುದು ನಾವು ಬಟನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಬಟನ್ಸ್. ಸೊ ಈ ಬಟನ್ ನನ್ನ ಸೈಟಿಗೆ ಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಎಲಿಮೆಂಟನ್ನು ಅಗೈನ್ ಆ್ಯಡ್ ಮಾಡಬೇಕು. ಸೊ ಅಗೈನ್ ಆ್ಯಡ್ ಎಲಿಮೆಂಟ್, ಸೊ ಸರ್ಚ್ ಬಟನ್, ಅಥವಾ ನೀವು ಜಸ್ಟ್ ಹಿಂಗೆ ನೋಡ್ಕೊತಾ ಹೋದರೂ ಕೂಡ ಇಲ್ಲಿ ಬಟನ್ ಆಪ್ಷನ್ ಇರುತ್ತೆ. ಸೊ ಜಸ್ಟ್ ಬಟನ್ ರೈಟ್. ಸೊ ಆವಾಗ ಈ ಬಟನ್ಗೆ ಎಡಿಟ್ ಮಾಡೋಕ್ಕೆ ಏನೆಲ್ಲ ಆಪ್ಷನ್ಸ್ ಬೇಕೋ ಅದೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಓಪನ್ ಆಗುತ್ತೆ ಓಕೆ. ಸೊ ಟೈಪ್, ಡಿಫಾಲ್ಟ್ ಟೈಪ್ ಇದೆ, ಅಥವಾ ಇನ್ಫೋ ಬೇಕಾ, ಸಕ್ಸಸ್ ಬೇಕಾ, ವಾರ್ನಿಂಗ್ ಬೇಕಾ, ಡೇಂಜರ್ ಬೇಕಾ ರೈಟ್, ಡಿಫಾಲ್ಟಲ್ಲೇ ಇರಲಿ. ಸೊ ಟೆಕ್ಸ್ಟ್ ಏನು ಬೇಕು, ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ. ಸೊ ಫಾರ್ ಎಕ್ಸಾಂಪಲ್ ನಾನು ಕಾಂಟ್ಯಾಕ್ಟರ್ಸ್ ಅಂತ ಕೊಡ್ತೀನಿ, ಕಾಂಟ್ಯಾಕ್ಟರ್ಸ್, ಅಥವಾ ನೋ ಮೋರ್, ಎನ್ರೋಲ್ ನಾವು, ನೀವು ಆ ಬಟನ್ ಟೆಕ್ಸ್ಟ್ ಏನು ಬೇಕಾದರೂ ಕೊಟ್ಕೋಬೋದು. ಆಫ್ಟರ್ ದಟ್ ಲಿಂಕ್ ಆಪ್ಷನ್ ಇದೆ, ಅಂತ ಅಂದರೆ ಯಾರಾದರೂ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ಎಲ್ಲಿಗೆ ಹೋಗಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ನನ್ನ ಕಾಂಟ್ಯಾಕ್ಟ್ ಪೇಜ್ URL ಅನ್ನು ಕೊಡ್ತೀನಿ. ಸೊ ಈ ಲಿಂಕನ್ನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಓಕೆ. ಸೊ ಅದಾದಮೇಲೆ ಏನಾದರೂ ಐಕಾನ್ಸನ್ನು ಯೂಸ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಯೂಸ್ ಐಕಾನ್ಸ್. ಇಲ್ಲಿ ಅಪ್ಲೋಡ್ SVG ಅಂತ ಇದೆ, ಐಕಾನನ್ನು ನೀವು ಯೂಸ್ ಮಾಡ್ತೀರಾ ಅಂತ ಅಂದರೆ ಇಲ್ಲಿ ಮೀಡಿಯಾ ಲೈಬ್ರರಿ ಆಪ್ಷನ್ ಇರುತ್ತೆ ರೈಟ್. ಐಕಾನ್ಸನ್ನು ನೀವು ಯೂಸ್ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಯಾವುದಾದ್ರೂ ಐಕಾನ್ಸ್ ಇತ್ತು ಅಂತ ಅಂದರೆ ಯು ಕ್ಯಾನ್ ಯೂಸ್ ರೈಟ್. ಆರ್ ಎಲ್ಸ್ ಇಲ್ಲಿ ನಮಗೆ ಐಕಾನ್ ಲೈಬ್ರರಿ ಅನ್ನೋ ಆಪ್ಷನ್ ಕಾಣುತ್ತೆ. ಐಕಾನ್ ಲೈಬ್ರರಿ ಅಂತಂದರೆ ಎಲಿಮೆಂಟ್ ಅವರೇ ಕೆಲವು ಐಕಾನ್ಸನ್ನು ಕೊಟ್ಟಿರ್ತಾರೆ. ಸೊ ಆ ಐಕಾನ್ಸನ್ನು ನೀವು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಈ ಆ್ಯರೋವನ್ನು ಯೂಸ್ ಮಾಡ್ತೀನಿ. ಸೊ ದೆನ್ ಇನ್ಸರ್ಟ್, ಸಿ ಐಕಾನ್ ಬಂತು ರೈಟ್. ಸೊ ಐಕಾನ್ ಸ್ಪೇಸಿಂಗ್ ಎಷ್ಟಿರಬೇಕು, ಐಕಾನ್ ಪೊಸಿಷನ್ ರೈಟಲ್ಲಿರಬೇಕಾ, ಲೆಫ್ಟಲ್ಲಿರಬೇಕಾ, ಸೊ ಈ ಎಲ್ಲ ಆಪ್ಷನ್ಸ್ಗಳು ಕೂಡ ಇಲ್ಲಿರ್ತವೆ. ಸೊ ದೆನ್ ಸ್ಟೈಲ್ ಆಪ್ಷನ್, ಸೊ ಪೊಸಿಷನ್ ಎಲ್ಲಿರಬೇಕು, ಸೊ ಬೇಸಿಕಲಿ ಲೆಫ್ಟ್ ಸೈಡ್ ಬರಬೇಕಾ, ಸೆಂಟರ್ ಇರಬೇಕಾ, ರೈಟ್ ಇರಬೇಕಾ, ಸ್ಟ್ರೆಚ್ ಇರಬೇಕಾ, ನಾನು ಸೆಂಟರನ್ನು ಚೂಸ್ ಮಾಡ್ತೀನಿ ಓಕೆ. ಸೊ ಟೈಪೋಗ್ರಫಿ ಆಗಲೇ ಕೂಡ ಹೇಳಿದೆ, ನೀವು ಇಫ್ ಇನ್ ಕೇಸ್ ಟೆಕ್ಸ್ಟ್ ಏನಾದರೂ ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್, ಲೈಕ್ ಪಾಪಿನ್ಸ್ ಯೂಸ್ ಮಾಡ್ತೀನಿ ನಾನು. ಸೊ ಇಲ್ಲಿ ಟೆಕ್ಸ್ಟ್ ಚೇಂಜ್ ಆಗುತ್ತೆ. ಆಫ್ಟರ್ ದಟ್ ಸೈಜ್ ರೈಟ್, ಎಷ್ಟು ಸೈಜ್ ಬೇಕು ಅಷ್ಟು ಸೈಜನ್ನು ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಅದಾದಮೇಲೆ ವೆಯ್ಟ್ 600 ಸೆಮಿ ಬೋಲ್ಡ್, ಟ್ರಾನ್ಸ್ಪೋ, ಲೈನ್ ಹೈಟ್, ಲೆಟರ್ ಸ್ಪೇಸಿಂಗ್, ಇದೆಲ್ಲ ನಾನು ಆಗಲೇ ಹೇಳಿದ್ನಲ್ಲ, ಸೇಮ್ ಆಪ್ಷನ್ ಓಕೆ. ಸೊ ಬಟನ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕಲರ್ ಆಪ್ಷನ್ ಇರುತ್ತೆ. ಯಾವ ಕಲರನ್ನು ಯೂಸ್ ಮಾಡ್ತೀರಾ ಬಟನ್ಗೆ, ಯು ಕ್ಯಾನ್ ಯೂಸ್ ಎನಿ ಕಲರ್ ಲೈಕ್ ಗ್ರೀನ್, ಬ್ಲ್ಯಾಕ್, ಬ್ಲೂ, ಯಾವುದು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಫಾರ್ ಜಸ್ಟ್ ಬ್ಲ್ಯಾಕನ್ನು ಯೂಸ್ ಮಾಡ್ತಿದ್ದೀನಿ ಓಕೆ. ಸೊ ಬಾಕ್ಸ್ ಶ್ಯಾಡೋ ಯೂಸ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಯೂಸ್ ಶ್ಯಾಡೋ ರೈಟ್. ಬಟ್ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಈ ಬಟನನ್ನು ನೋಡಿದ್ರೆ ನನಗೆ ಈ ಎಡ್ಜಸ್ಗಳು ಏನಿದಾವೆ ಅಲ್ವಾ, 4 ಎಡ್ಜಸ್ಗಳು ಅವೆಲ್ಲ ಸ್ವಲ್ಪ ಕರ್ವ್ ಆಗಿದ್ದಾವೆ, ಅಂತಂದರೆ ಬೆಂಡ್ ಆಗಿದೆ. ಬಟ್ ಇಲ್ಲಿ ಬೆಂಡ್ ಆಗಿಲ್ಲ, ಸಿ ಶಾರ್ಪ್ ಇದೆ. ನನಗೆ ಈ ಶಾರ್ಪ್ನೆಸ್ ಅನ್ನೋದು ಒಂದು ಸ್ವಲ್ಪ ಕರ್ವ್ ಆಗಬೇಕು, ಅಂತಂದರೆ ಸ್ವಲ್ಪ ಬೆಂಡ್ ಆಗಬೇಕು. ಅದಕ್ಕೋಸ್ಕರನೇ ಸಿ ಇಲ್ಲಿ ಬಾರ್ಡರ್ ರೇಡಿಯಸ್ ಅಂತ ಇದೆ. ಸೊ ಈ ಬಾರ್ಡರ್ ರೇಡಿಯಸನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ. ಫಾರ್ ಎಕ್ಸಾಂಪಲ್ 13 ಸಿ, ಅಥವಾ 12 ರೈಟ್, ಆರ್ ಎಲ್ಸ್ 15 ರೈಟ್. ಸಿ ಇಲ್ಲಿ ಅದೇನಾಗುತ್ತೆ, ಬೆಂಡ್ ಆಗ್ತಾ ಬರುತ್ತೆ. ಸೊ ಇಲ್ಲಿ 15 ನಾನು ಕೊಡ್ತೀನಿ
ಸಿ. ಸೊ ಬಾರ್ಡರ್ ರೇಡಿಯಸ್ ಅನ್ನೋದು ಇರುತ್ತೆ. ಸೊ ಪ್ಯಾಡಿಂಗ್ ಯೂಸ್ ಮಾಡ್ತೀರಾ ಅಂತ ಅಂದರೆ ಯು ಕ್ಯಾನ್ ಯೂಸ್ ಪ್ಯಾಡಿಂಗ್, ರೈಟ್. ನೀವು ಪ್ಯಾಡಿಂಗನ್ನು ಯೂಸ್ ಮಾಡ್ಬೋದು. ಓಕೆ. ಆ್ಯಂಡ್ ಅಡ್ವಾನ್ಸ್ ಲೆವೆಲಲ್ಲಿ ಲೈಕ್ ಮಾರ್ಜಿನ್ ಇರುತ್ತೆ, ಆ್ಯಂಡ್ ಮಾರ್ಜಿನನ್ನು ಯೂಸ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಯೂಸ್ ಮಾರ್ಜಿನ್, ರೈಟ್. ಸೊ ಈ ಎಲ್ಲ ಆಪ್ಷನ್ನು ಕೂಡ ಇಲ್ಲಿರುತ್ತೆ. ಸೊ ದೆನ್ ಪಬ್ಲಿಷ್ ಇಟ್, ರೈಟ್. ನಾನು ಆ್ಯಡ್ ಮಾಡಿದ್ದು ಒಂದೇ ಕಾಲಮ್, ಬಟ್ ಅದ್ರೊಳಗೆ ನಾನು ಆ್ಯಡ್ ಮಾಡಿದ್ದು 3 ಎಲಿಮೆಂಟ್ಸ್. ಒಂದು ಹೆಡಿಂಗ್, ಇನ್ನೊಂದು ಟೆಕ್ಸ್ಟ್ ಎಡಿಟರ್, ಇನ್ನೊಂದೇನು ಬಟನ್. ಓಕೆ. ಸೊ ನಾವ್ ಲೆಟ್ ಮಿ ಟೇಕ್, ನಾನು ವಿಡಿಯೋಸ್ಗಳನ್ನು ಆ್ಯಡ್ ಮಾಡಬೇಕು, ರೈಟ್. ಏನು ಮಾಡಬೇಕು? ವಿಡಿಯೋಸ್ಗಳನ್ನು ಆ್ಯಡ್ ಮಾಡಬೇಕು. ಸೊ ಅವಾಗ ನಾನು ಏನು ಮಾಡಬೇಕು? ಸೊ ಅಗೇನ್ ನೀವು ಒಂದೇ ಕಾಲಮಲ್ಲಿ ಎಲ್ಲನೂ ಮರ್ಜ್ ಮಾಡಬಾರ್ದು. ಯು ಹ್ಯಾವ್ ಟು ಟೇಕ್ ಡಿಫ್ರೆಂಟ್ ಕಾಲಮ್ಸ್, ರೈಟ್. ಸೊ ಇಲ್ಲಿ ನೀವು ನೋಡಿದ್ರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ. ಸೊ ಫಸ್ಟ್ ನಾನೇನು ಮಾಡ್ತೀನಿ, ಸಿಂಗಲ್ ಕಾಲಮನ್ನು ತೊಗೊತೀನಿ, ಬಿಕಾಸ್ ಹೆಡ್ಲೈನನ್ನು ನಾನು ಆ್ಯಡ್ ಮಾಡಬೇಕು. ಈ ಹೆಡ್ಲೈನನ್ನು ನಾನು ಆ್ಯಡ್ ಮಾಡಬೇಕು, ರೈಟ್. ಸೊ ಅದಕ್ಕೋಸ್ಕರ ಫಸ್ಟ್ ಆ್ಯಡ್ ಎಲಿಮೆಂಟ್ ಮೇಲೆ ಹೋಗ್ತೀನಿ. ಸೊ ದೆನ್ ಹೆಡ್ಲೈನನ್ನು ಚೂಸ್ ಮಾಡ್ತೀನಿ, ಸೇಮ್ ಹೆಡಿಂಗ್. ಸೊ ಇಲ್ಲೇನಿದೆ, ವಾಚ್ ಅವರ್ ಚಾನಲ್, ರೈಟ್. ಸಾರಿ, ಸೊ ಸ್ಟೈಲ್, ಸೆಂಟರ್. ಸೊ ಟೈಪೋಗ್ರಫಿ ಇದೆಲ್ಲ ಎಡಿಟ್ ಮಾಡ್ಕೋಬೇಕು ನೀವು. ಓಕೆ. ರೋಸ್ಟ್ ಸೈಜ್ ಜಾಸ್ತಿ ಮಾಡ್ತೀರಾ, ಕಡಿಮೆ ಮಾಡ್ತೀರಾ, ನಿಮಗೆ ಬಿಟ್ಟಿರೋದು, ರೈಟ್. ಅದಾದಮೇಲೆ ಎಂಜಾಯ್ ಫ್ರೀ ಕ್ಲಾಸಸ್ ಆಪ್ಷನ್ ಇದೆ. ಸೊ ಅಗೇನ್ ಕಾಪಿ ಮಾಡ್ತೀನಿ. ಅಗೇನ್ ನಾನೇನು ಮಾಡ್ತೀನಿ, ಹೆಡ್ಡಿಂಗನ್ನು ತೊಗೋತೀನಿ. ಅಗೇನ್ ಹೆಡ್ಡಿಂಗ್. ಸೊ ಅಗೇನ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಹಿಯರ್. ಸಿ ಇಲ್ಲಿ ಪಿಂಕ್ ಲೈನ್ ಬಂತು ಅಂತಂದರೆ ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು ಅಂತ ಅರ್ಥ. ಸೊ ಹಿಯರ್ ಎಂಜಾಯ್ ಫ್ರೀ ಕ್ಲಾಸಸ್. ಸೊ ಇಲ್ಲೇನು ನಾನು ಮಾಡ್ತೀನಿ, ಇಲ್ಲಿ ಒಂದು ಲೈನ್ಗೂ ಇನ್ನೊಂದು ಲೈನ್ಗೂ ಏನಾಗಿದೆ, ಲೈಕ್ ಸ್ವಲ್ಪ ಕಚ್ಕೊಂಡಿರೋ ಥರ ಫೀಲ್ ಆಗುತ್ತೆ, ಅಂತಂದರೆ ಮರ್ಜ್ ಆಗಿರೋ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಡ್ವಾನ್ಸ್ ಲೆವೆಲ್ಗೆ ಹೋಗಿ ಮಾರ್ಜಿನನ್ನು ಸೆಟ್ ಮಾಡ್ತೀನಿ. ಅಂತ ಅಂದರೆ ಒಂದು ಲೈನಿಂದ ಇನ್ನೊಂದು ಲೈನಿಗೆ ನನಗೆ ಸ್ವಲ್ಪ ಗ್ಯಾಪ್ ಬೇಕು. ಸೊ ಅದಕ್ಕೋಸ್ಕರ ನಾನು ಮಾರ್ಜಿನನ್ನು ಯೂಸ್ ಮಾಡಿದ್ದೀನಿ. ಓಕೆ. ಸೊ 13, ಯಾ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಸೊ ಟೈಪೋಗ್ರಫಿನ ಸ್ವಲ್ಪ ಚಿಕ್ಕದಾಗಿ ಮಾಡ್ತೀನಿ ನನಗೆ. ಓಕೆ. ಸೊ ಇದನ್ನು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ. ರೈಟ್. ಟ್ರಾನ್ಸ್ಫಾರ್ಮ್ uppercase, no, let me go for capitalize. Yeah. So now ಇಲ್ಲೇನು ಮಾಡಬೇಕು, ನಾನು ವೀಡಿಯೋಸ್ಗಳನ್ನು ಆ್ಯಡ್ ಮಾಡಬೇಕು, ರೈಟ್. ಸೊ ಅದಕ್ಕೋಸ್ಕರ ಇವಾಗ ನಾನು ಏನು ಮಾಡ್ತೀನಿ, ಅಗೇನ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನನಗೆ 3 ಕಾಲಮ್ಸ್ ಬೇಕು, ರೈಟ್. ಸೊ ಇಲ್ಲಿ 1 2 3. ಸೊ ನನಗೇನು ಬೇಕು, 3 ಕಾಲಮ್ಸ್ ಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೀನಿ, 3 ಕಾಲಮ್ಸನ್ನು ಸೆಲೆಕ್ಟ್ ಮಾಡ್ತೀನಿ. ಬಟ್ ಇಲ್ಲಿ ನನಗೆ 3 ಕಾಲಮ್ಸ್ ಇಲ್ಲ, 4 ಕಾಲಮ್ಸ್ ಇದೆ. ಇಲ್ಲಿ 3 ಕಾಲಮ್ಸ್ ಇದೆ, ಬಟ್ ಸ್ಟ್ರಕ್ಚರ್ ಸರಿ ಇಲ್ಲ ನನಗೆ. ಸೊ ನನಗೆ ಆ ರೀತಿ ಸ್ಟ್ರಕ್ಚರ್ ಬೇಕು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೀನಿ, 4 ಕಾಲಮ್ಸ್ ಏನಿದೆ ಅಲ್ವಾ, ಇದನ್ನು ಚೂಸ್ ಮಾಡ್ತೀನಿ. ಓಕೆ. ನನಗೆ ಬೇಕಾದರೆ ಒಂದು ಕಾಲಮನ್ನು ನಾನು ಡಿಲೀಟ್ ಮಾಡ್ಕೋಬೋದು. ಸಿ ಕಂಟೈನರ್ಸ್. ಸೊ ನೀವು ಕಂಟೈನರ್ಸ್ ಎಡಿಟ್ ಮಾಡಬೇಕು ಅಂತಂದರೆ, ಈ ಕಾಲಮ್ಸ್ಗಳನ್ನು ಎಡಿಟ್ ಮಾಡಬೇಕಂತಂದರೆ ಈ ಬಾಕ್ಸ್ಗಳನ್ನು ನೀವು ಚೂಸ್ ಮಾಡಬೇಕು. ಇಲ್ಲಿ ಕಾಣುತ್ತೆ ಅಲ್ವಾ ಬಾಕ್ಸ್, ಇದನ್ನು ನೀವು ಚೂಸ್ ಮಾಡಬೇಕು. ಸೊ ಎಂಟೈರ್ ಬಾಕ್ಸನ್ನು ನೀವು ಎಡಿಟ್ ಮಾಡಬೇಕು ಅಂತಂದರೆ ಇದನ್ನು ಚೂಸ್ ಮಾಡಬೇಕು. ಸಿಂಗಲ್ ಆಗಿ ಎಡಿಟ್ ಮಾಡಬೇಕಂತಂದರೆ ಈ ಬಾಕ್ಸ್ಗಳನ್ನು ನೀವು ಚೂಸ್ ಮಾಡಬೇಕು. ಎಲ್ಲಾದರೂ ಸೇರಿ ಎಡಿಟ್ ಮಾಡಬೇಕಂತಂದರೆ ಇದನ್ನು ಚೂಸ್ ಮಾಡಬೇಕು. ಸಿ ಫಾರ್ ಎಕ್ಸಾಂಪಲ್ ಇದನ್ನು ಚೂಸ್ ಮಾಡ್ತೀನಿ ನಾನು.
ಸಿ ಬ್ಯಾಕ್ಗ್ರೌಂಡ್ ಕಲರ್ ಲೆಟ್ ಮೀ ಗೋ ಫಾರ್ ರೆಡ್ ಅನ್ನ ತಗೊಳ್ತೀನಿ, ರೈಟ್. ಸೊ ಅವಾಗ ಏನಾಯ್ತು, ಈ ಬಾಕ್ಸ್ ಅಷ್ಟೇ ಚೇಂಜ್ ಆಯಿತು. ಫಾರ್ ಎಕ್ಸಾಂಪಲ್ ಈ ಸಿಕ್ಸ್ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಕಲರನ್ನು ನಾನು ಚೇಂಜ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಎಲ್ಲೋಗಿ ಹೋಗ್ತೀನಿ ನಾನು, ಸಿ ಅವಾಗೇನಾಯಿತು, ಎಲ್ಲದು ಚೇಂಜ್ ಆಯಿತು, ರೈಟ್. ಓಕೆ, ಸೊ ಕಂಪ್ಲೀಟ್ ಕಂಟೈನರನ್ನು ಎಡಿಟ್ ಮಾಡಬೇಕಂದ್ರೆ ಇದು, ಸಿಂಗಲ್ ಕಂಟೈನರ್ಸನ್ನು ಎಡಿಟ್ ಮಾಡಬೇಕಂತಂದರೆ ಇದು. ಓಕೆ, ಸೊ ಆ್ಯಸ್ ಫರ್ ನಾವು ನಾನು ಜಸ್ಟ್ ಯಥಾಸ್ಥಿತಿಗೆ ಹೋಗುವೆ, ಅಂತಂದರೆ ಹೆಂಗಿತ್ತೋ ಹಂಗೆ ಹೋಗ್ತೀನಿ. ಸೊ ಜಸ್ಟ್ ರೈಟ್. ಸೊ ಇವಾಗ ನಾನು ಏನು ಮಾಡಬೇಕು, ವೀಡಿಯೋಸನ್ನು ಆ್ಯಡ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ಆ್ಯಡ್ ಎಲಿಮೆಂಟ್. ಸೊ ಇಲ್ಲಿ ನಾನು ಸರ್ಚ್ ಮಾಡ್ತೀನಿ ವಿಡಿಯೋ. ಸಿ ವಿಡಿಯೋ ಆಪ್ಷನ್ ಕಾಣ್ತಿದೆ, ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಹಿಯರ್. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ದಾದಮೇಲೆ ಸೋರ್ಸ್ ಕೇಳುತ್ತೆ, ಅಂತಂದರೆ ನೀವು ಎಲ್ಲಿಂದ ವೀಡಿಯೋಸ್ಗಳನ್ನು ಆ್ಯಡ್ ಮಾಡ್ತೀರಾ, ಯೂಟ್ಯೂಬಿಂದನಾ, ವಿಮಿಯೋ ಇಂದನಾ, ಡೈಲಿ ಮೋಷನ್ ಇಂದನಾ, ವಿಡಿಯೋ ಪ್ರೆಸ್ ಇಂದನಾ, ಸೆಲ್ಫ್ ಹೋಸ್ಟೆಡ್ ಇಂದನಾ. ಸೆಲ್ಫ್ ಹೋಸ್ಟೆಡ್ ನಥಿಂಗ್ ಬಟ್ ನಿಮ್ಮ ಹೋಸ್ಟೆಡ್ ಇರುತ್ತೆ ಅಲ್ವಾ, ಅಂತಂದರೆ ನಿಮ್ಮ ಕಂಪ್ಯೂಟರಲ್ಲಿ ಇರುತ್ತೆ ಅಲ್ವಾ, ಅವನ್ನ ತೆಗ್ದು ಹಾಕ್ತೀರಾ ಅಂತಂದರೆ ಎಸ್ ಯು ಕ್ಯಾನ್. ಬಟ್ ನಾನು ಇಲ್ಲಿ ಯೂಟ್ಯೂಬನ್ನು ಯೂಸ್ ಮಾಡ್ತೀನಿ, ರೈಟ್. ಸೊ ಇಲ್ಲಿ ನಾನು ಟೈಮ್ ಸೇವ್ ಮಾಡೋಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲಿನ ವೀಡಿಯೋಸ್ಗಳನ್ನೇ ತೊಗೊಳ್ತೀನಿ. ಸೊ ಇಲ್ಲಿ ಕಾಪಿ ಲಿಂಕ್ ಅಡ್ರೆಸ್, ಸೊ ಐ ಪೇಸ್ಟ್ ಇಟ್ ಹಿಯರ್. ಸೊ ಲಿಂಕ್ ಆಪ್ಷನಲ್ಲಿ ಆ ಪರ್ಟಿಕ್ಯುಲರ್ ವಿಡಿಯೋ ಲಿಂಕನ್ನು ನೀವು ಪೇಸ್ಟ್ ಮಾಡಬೇಕು. ಸಿ ಬಂತು, ರೈಟ್. ಸೊ ಅಗೇನ್ ಕಾಪಿ ಲಿಂಕ್ ಅಡ್ರೆಸ್. ಸೊ ಇನ್ನೊಂದು ಚೆಕ್ ಬಾಕ್ಸನ್ನು ಚೂಸ್ ಮಾಡ್ತೀನಿ, ರೈಟ್. ಎಲಿಮೆಂಟ್ ವಿಡಿಯೋ, so then paste it here, right. ಸೊ ನೀವು ಪದೇ ಇದನ್ನು ಮಾಡೋಕ್ಕಾಗೋದಿಲ್ಲ ಅಂತಂದರೆ ಜಸ್ಟ್ ಇಲ್ಲಿ ನಿಮ್ಮ ಒಂದು ಕಂಟೈನರ್ ಏನಿರುತ್ತೆ, ಫ್ಲೆಕ್ಸ್ ಬಾಕ್ಸ್ ಏನಿರುತ್ತೆ, ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡಿ. ಸಿ ಅಗೇನ್ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡಿ, ರೈಟ್. ಸೊ ಈ ಕಂಟೈನರ್ ಬೇಡ ಅಂತ ಅಂದರೆ ಡಿಲೀಟ್ ಮಾಡ್ಕೊಳ್ಳಿ, ಜಸ್ಟ್ ಡಿಲೀಟ್, ರೈಟ್. ಸೊ ಇಲ್ಲಿ ನೀವೇನು ಮಾಡಬೇಕು, ಜಸ್ಟ್ ವಿಡಿಯೋ ಲಿಂಕ್ಸ್ಗಳನ್ನು ಚೇಂಜ್ ಮಾಡಬೇಕು. ಸೊ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲಿಂಕ್ ಆಪ್ಷನ್ ಏನಿರುತ್ತೆ ಅಲ್ವಾ, ಆ ಲಿಂಕನ್ನು ರಿಮೂವ್ ಮಾಡಿ ಬೇರೆ ಲಿಂಕನ್ನು ಆ್ಯಡ್ ಮಾಡಿ, ಅಷ್ಟೇ. ಕಾಪಿ ಲಿಂಕ್ ಅಡ್ರೆಸ್, ರೈಟ್. ಲಿಂಕನ್ನು ಆ್ಯಡ್ ಮಾಡಿ, ಸಿಂಪಲ್. ಸೊ ವಿಡಿಯೋ ಆ್ಯಡ್ ಆಯಿತು. ಓಕೆ, ಸೊ ಇಲ್ಲಿ ಎಲಿಮೆಂಟ್ಸ್ಗಳನ್ನು ನೀವು ನೋಡಿದ್ರೆ ಇನ್ನೂ ಸಾಕಷ್ಟು ಎಲಿಮೆಂಟ್ಸ್ಗಳು ಸಿಗ್ತವೆ. ಸಿ ಹೆಡಿಂಗ್ ಆ್ಯಡ್ ಮಾಡಬೇಕಂದ್ರೆ ಹೆಡಿಂಗನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ, ಇಮೇಜ್ ಆ್ಯಡ್ ಮಾಡಬೇಕಂತಂದರೆ ಇಮೇಜನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಸಿ ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಒಂದು ಸೈಡ್ ಇಮೇಜ್ ಬೇಕು, ಒಂದು ಸೈಡ್ ಮಾತ್ರ ಟೆಕ್ಸ್ಟ್ ಬೇಕು. ಅಗೇನ್ ಹೇಳ್ತಿದ್ದೀನಿ, ಒಂದು ಸೈಡ್ ಇಮೇಜ್ ಬೇಕು, ಒಂದು ಸೈಡ್ ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ಸೊ ಆವಾಗ ನಾನು ಕಾಲಮ್ಸ್ ಎಷ್ಟಿರೋದನ್ನು ಚೂಸ್ ಮಾಡಬೇಕು, 2, ರೈಟ್. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ನಾನು ಇಮೇಜ್ ಆ್ಯಡ್ ಮಾಡಬೇಕು, ರೈಟ್ ಹ್ಯಾಂಡ್ ಸೈಡಲ್ಲಿ ನಾನು ಇಮೇಜ್ ಆ್ಯಡ್ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾನು ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಅಂತ ಸರ್ಚ್ ಮಾಡಿ, ಇಮೇಜ್ ಬರುತ್ತೆ, ಇಮೇಜ್ ಮೇಲೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಓಕೆ, ಆ್ಯಂಡ್ ಯಾವ ಇಮೇಜ್ ಆ್ಯಡ್ ಮಾಡಬೇಕು ಅಂತ ಅನ್ಕೋತಿರೋ ಅಪ್ಲೋಡ್ ಫೈಲ್ಸ್ ಮೇಲೆ ಹೋಗಿ ನಿಮ್ಮ ಹತ್ರ ಯಾವ ಇಮೇಜ್ ಆ್ಯಡ್ ಮಾಡಬೇಕು ಅಂತ ಅನ್ಕೋತೀರ ಅಲ್ವಾ, ಆ ಇಮೇಜನ್ನು ಆ್ಯಡ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಮೇಜ್ ಇದೆ ನನ್ನ ಹತ್ರ, ಸೊ ಆ ಇಮೇಜನ್ನು ಹಾಕ್ತೀನಿ ಇಲ್ಲಿ. ಸಿ ಇವಾಗ ರೈಟ್ ಹ್ಯಾಂಡ್ ಸೈಡಲ್ಲಿ ಟೆಕ್ಸ್ಟ್ ಆ್ಯಡ್ ಮಾಡಬೇಕು, ರೈಟ್. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸೊ ನಾನೇನು ಮಾಡಬೇಕು, ಹೆಡಿಂಗನ್ನು ಫಸ್ಟ್ ಆ್ಯಡ್ ಮಾಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಲರ್ನ್ AI forward digital marketing, ರೈಟ್. ಸೊ ಅಲೈನ್ಮೆಂಟ್ ನೀವು ಸೆಟ್ ಮಾಡ್ಕೋಬೋದು, ಟೈಪೋಗ್ರಫಿ ಸೆಟ್ ಮಾಡ್ಕೋಬೋದು, ಲೈನ್ ಹೈಟ್,
ಸೊ ಲೈನ್ ಹೈಟನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ನಾನು. ಓಕೆ, ಆ್ಯಂಡ್ ಬೋಲ್ಡ್ನೆಸ್ಸನ್ನು ನೀವು ಸೆಟ್ ಮಾಡ್ಕೋಬೋದು. ಫಾಂಟನ್ನು ಸೆಟ್ ಮಾಡ್ಕೋಬೋದು. ರೈಟ್, ಜೋಸ್ಟ್, ರೈಟ್, ಲೆಟರ್ ಸ್ಪೇಸಿಂಗ್, ವರ್ಡ್ ಸ್ಪೇಸಿಂಗ್, ಇದೆಲ್ಲದು ಕೂಡ ಇರುತ್ತೆ. ಯು ಕ್ಯಾನ್. ಅದಾದಮೇಲೆ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಕೋತೀರಾ ಅಂತಂದರೆ ಟೆಕ್ಸ್ಟ್ ಕಲರ್, ರೈಟ್. ಸೊ ಇನ್ನೊಂದು ಎಲಿಮೆಂಟ್ ಆ್ಯಡ್ ಮಾಡ್ತೀರಾ ಅಂತಂದರೆ, ಫಾರ್ ಎಕ್ಸಾಂಪಲ್ ಬಟನ್ ಆ್ಯಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ. ಸೊ ಜಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಮಾಡಿ, ಬಟನನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ, ಬಟನ್ ಬರುತ್ತೆ. ಅಲೈನ್ಮೆಂಟ್ ಸೆಟ್ ಮಾಡ್ಕೊಳ್ಳಿ, ರೈಟ್. ಸೊ ಟೆಕ್ಸ್ಟನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಅಗೈನ್ ಗೋ ಟು ಆ್ಯಡ್ ಎಲಿಮೆಂಟ್, ಟೆಕ್ಸ್ಟ್ ಎಡಿಟರ್, ರೈಟ್, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಹಿಯರ್. ಸೊ ಯಾವ ಪೊಸಿಷನಿಗೆ ಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್, ರೈಟ್. ಸಿ, ಒಂದು ಸೈಡ್ ಟೆಕ್ಸ್ಟ್ ಬಂತು, ಒಂದು ಸೈಡ್ ಇಮೇಜ್ ಬಂತು, ರೈಟ್. ಸೊ ಇವಾಗ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಈ 6 ಡಾಟ್ಸ್ಗೆ ಕ್ಲಿಕ್ ಮಾಡಿ, ಸ್ಟೈಲ್ ಆಪ್ಷನ್, ಬ್ಯಾಕ್ಗ್ರೌಂಡ್, ಚೇಂಜ್ ದ ಬ್ಯಾಕ್ಗ್ರೌಂಡ್ ಕಲರ್. ಸಿಂಪಲ್, right? So then publish. See, right? ಸೊ ಇಲ್ಲಿ ಎಲಿಮೆಂಟ್ಸ್ಗಳು ಏನೇನಿದಾವೆ ಅಲ್ವಾ, ಅದನ್ನು ನೀವು ಜಸ್ಟ್ ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಆ್ಯಸ್ ಫರ್ ನಾವು ಇದನ್ನೆಲ್ಲ ಬಿಡಿ ಅಂತಂದರೆ, ಲೈಕ್ ಇಲ್ಲಿ ಏನು ಆಪ್ಷನ್ಸ್ಗಳಿದ್ದಾವೆ ಇಲ್ಲೂ ಅವೇ ಆಪ್ಷನ್ಸ್ಗಳಿದ್ದಾವೆ. ಸೊ ಇದು ಸ್ವಲ್ಪ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದ್ದಾವೆ. ಸೊ ಅದಕ್ಕೋಸ್ಕರ ಈ ಆಪ್ಷನ್ಸ್ಗಳನ್ನು ಯೂಸ್ ಮಾಡಿ. ಬೇಸಿಕ್ ಹೆಡ್ಡಿಂಗ್ ಬೇಕು ಅಂದರೆ ಹೆಡ್ಡಿಂಗ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ, ಪೇಜ್ ಇಮೇಜ್ ಬೇಕು ಅಂದರೆ ಅದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ, ವಿಡಿಯೋ ಬೇಕು ಅಂದರೆ ವಿಡಿಯೋ ಡ್ರ್ಯಾಗ್ ಆ್ಯಂಡ್ ಡ್ರಾಪ್. ಟೆಕ್ಸ್ಟ್ ಎಡಿಟರ್ ಯಾವಾಗ ನಾವು ಸ್ವಲ್ಪ ಜಾಸ್ತಿ ಟೆಕ್ಸ್ಟನ್ನು ಯೂಸ್ ಮಾಡ್ತೀವಿ ಅಂತಂದರೆ ಟೆಕ್ಸ್ಟ್ ಎಡಿಟರ್. ಬಟನ್ ಬೇಕು ಅಂದರೆ ಬಟನ್, ಡಿವೈಡರ್ ಬೇಕು ಅಂತ ಅಂದರೆ ಡಿವೈಡರ್. ಸಿ, ಡಿವೈಡ್ ಮಾಡುತ್ತೆ. ಓಕೆ, ಆಫ್ಟರ್ ದಟ್ ವಿಡಿಯೋ ಬೇಕು ಅಂದರೆ ವಿಡಿಯೋ. ಗೂಗಲ್ ಮ್ಯಾಪ್ಸ್ ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್ ಗೂಗಲ್ ಮ್ಯಾಪ್ಸ್, ರೈಟ್. ಗೂಗಲ್ ಮ್ಯಾಪನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಸೊ ಗೂಗಲ್ ಆ್ಯಪ್ ಓಪನ್ ಮಾಡಿದ್ರೆ ಇಲ್ಲಿ ಲೊಕೇಶನನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ತುಮಕೂರು ಅಂತ ನಾನು ಮಾಡ್ತೀನಿ. ತುಮಕೂರು, ಸಿ, ಇಲ್ಲಿ ತುಮಕೂರು ಓಪನ್ ಆಗುತ್ತೆ ಅಂತಂದರೆ ಆ ಬಿಸ್ನೆಸ್ಸಿನ ಲೊಕೇಶನ್ ಯಾವುದಿರುತ್ತೆ ಆ ಲೊಕೇಶನನ್ನು ನೀವೇನು ಮಾಡಬೇಕಾಗುತ್ತೆ, ಎಂಟರ್ ಮಾಡಬೇಕಾಗುತ್ತೆ. ಆ್ಯಸ್ ಫಾರ್ ನಾವು ನಾನು ಡಿಲೀಟ್ ಮಾಡ್ತೀನಿ. ಓಕೆ, ಆ್ಯಂಡ್ ದೆನ್ ಐಕಾನ್ ಯೂಸ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಯೂಸ್ ಐಕಾನ್. ಸಿ, ಸ್ಟಾರ್, ಲೈಕ್ ಈ ರೀತಿ ಇರುತ್ತೆ. ಐಕಾನ್ ಲೈಬ್ರರಿಗೆ ಹೋದರೆ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಐಕಾನ್ಸ್ಗಳು ಸಿಗ್ತವೆ. ಅವನ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು, ರೈಟ್. ಸೊ ಇದೆಲ್ಲ ಏನು ಆಪ್ಷನ್ ಇದೆ ಇದೆಲ್ಲ ಕೂಡ ಪ್ರೋ ಆಪ್ಷನ್ಸ್ ಅಂತಂದರೆ ಪೇಯ್ಡ್ ಮೆಥಡ್. ಸೊ ಇಲ್ಲೆಲ್ಲ ಫ್ರೀ. ಟ್ಯಾಬ್ಸ್, ಅಕಾರ್ಡಿಯನ್, ರೈಟ್. ಅಕಾರ್ಡಿಯನ್ ನಥಿಂಗ್ ಬಟ್ ಈ ರೀತಿ ಬರುತ್ತೆ. ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್, ಈ ರೀತಿ ಆಪ್ಷನ್ಸಿಗೆ ನಾವು ಅಕಾರ್ಡಿಯನನ್ನು ಯೂಸ್ ಮಾಡ್ತೀವಿ. ಐಕಾನ್ ಬಾಕ್ಸ್, ಸಿ. ಸೊ ಇದನ್ನು ನಾವು ಆರಾಮಾಗಿ 3 ಎಲಿಮೆಂಟ್ಸನ್ನು ಆ್ಯಡ್ ಮಾಡ್ಬೋದು. ಒಂದು ಐಕಾನನ್ನು ಯೂಸ್ ಮಾಡಿ, ಇನ್ನೊಂದು ಹೆಡ್ಡಿಂಗ್ ಎಲಿಮೆಂಟನ್ನು ಆ್ಯಡ್ ಮಾಡ್ಬೋದು, ಇನ್ನೊಂದು ಟೆಕ್ಸ್ಟ್ ಎಡಿಟರ್. ಸೊ ಇದೇ ರೀತಿ ನಾವು ಕ್ರಿಯೇಟ್ ಮಾಡ್ಬೋದು. ಬಟ್ ಅದನ್ನೆಲ್ಲ ಸೇರಿ ಒಂದು ಐಕಾನ್ ಬಾಕ್ಸ್ ಅಂತ ಕೊಟ್ಟವ್ರೆ, ಅದನ್ನು ನಾವು ಯೂಸ್ ಮಾಡ್ಕೋಬೋದು ಆರಾಮಾಗಿ. ಓಕೆ, ಕ್ಯಾರೋಸೆಲ್ ಆ್ಯಡ್ ಮಾಡ್ತೀರಾ ಅಂತಂದರೆ ಕ್ಯಾರೋಸೆಲ್, ಪ್ರೋಗ್ರೆಸ್ ಬಾರ್, ರೈಟ್. ಪ್ರೋಗ್ರೆಸ್ ಬಾರ್ ನಾರ್ಮಲಿ ಗೊತ್ತೇ ಇರುತ್ತೆ ನಿಮಗೆ. ಲೈಕ್ 50% ಕಂಪ್ಲೀಷನ್, 60% ಕಂಪ್ಲೀಷನ್, ಅಥವಾ 50% ಲೈಕ್ ಸಕ್ಸಸ್ ರೇಟ್, ಅದೆಲ್ಲದು ಕೂಡ ಪ್ರೋಗ್ರೆಸ್ ಬಾರಲ್ಲಿ ಬರುತ್ತೆ. ಐಕಾನ್ ಲಿಸ್ಟ್, ಸಿ, ಲಿಸ್ಟ್. ಸೊ ಬೇಸಿಕಲಿ ನೀವು ಕಂಟೆಂಟ್ ಕೊಡಬೇಕು ಅಂತ ಅಂದರೆ ಕಂಟೆಂಟ್ ಆಪ್ಷನಿಗೆ ಬನ್ನಿ. ಆ ಕಂಟೆಂಟನ್ನು ಎಡಿಟ್ ಮಾಡಬೇಕು ಅಂದರೆ ಸ್ಟೈಲ್ ಆಪ್ಷನಿಗೆ ಹೋಗಿ, ರೈಟ್. ಸೊ ಅಡ್ವಾನ್ಸ್ಡ್ ಲೆವೆಲಲ್ಲಿ ನೀವು ಹೋದರೆ ಇಲ್ಲಿ ಇನ್ನೂ ಬೇರೆ ಬೇರೆ ಆಪ್ಷನ್ಸ್ಗಳು ಕಾಣ್ತವೆ. ಲೈಕ್ ಮೋಷನ್ ಎಫೆಕ್ಟ್ಸ್, ನಥಿಂಗ್ ಬಟ್ ಆ್ಯನಿಮೇಷನ್ ಅಂತ ಬರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಫೇಡ್ ಇನ್, ಫೇಡ್ ಔಟ್. ಬಟ್ ಈ ರೀತಿಯನ್ನು ಆ್ಯನಿಮೇಷನ್ಸನ್ನು ನೀವು ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಸೊ ಇದನ್ನು ಜಾಸ್ತಿ ಆ್ಯಡ್ ಮಾಡಿದಷ್ಟು ಸೈಟು ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಯಾವತ್ತೇ ಆಗಲಿ ಸೈಟು ಸ್ಲೋ ಆಗಿರಬಾರ್ದು.
ಆ್ಯನಿಮೇಷನ್ಸನ್ನು ಸ್ವಲ್ಪ ಕಡಿಮೆ ಆ್ಯಡ್ ಮಾಡಿ. ಸೊ ಸಿಕ್ಕಿದೆ ಅಂತ ತುಂಬ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ದೆನ್ ರೆಸ್ಪಾನ್ಸಿವ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಪೋರ್ಷನ್ ನನಗೆ ಲ್ಯಾಪ್ಟಾಪಲ್ಲಿ ಕಾಣಬಾರ್ದು ಅಥವಾ ಮೊಬೈಲಲ್ಲಿ ಕಾಣಬಾರ್ದು ಅಂತ ಅಂದರೆ ಈ ಆಪ್ಷನನ್ನು ನೀವು ಚೂಸ್ ಮಾಡ್ಬೋದು. ಇಲ್ಲಿ ನಾನು ಹೈಡ್ ಮಾಡಿದ್ದೀನಿ, ರೈಟ್? ಸೊ ಇವಾಗ ಈ ಪರ್ಟಿಕ್ಯುಲರ್ ಪೋರ್ಷನ್ ನನಗೆ ಸೆಲ್ ಫೋನಲ್ಲಿ ಕಾಣೋದಿಲ್ಲ. ಇಫ್ ಇನ್ ಕೇಸ್ ನಾನು ಡೆಸ್ಕ್ಟಾಪಲ್ಲಿ ಆ್ಯಡ್ ಮಾಡಿದ್ರೆ ಡೆಸ್ಕ್ಟಾಪಲ್ಲಿ ಕಾಣೋದಿಲ್ಲ. ಫಾರ್ ಎಕ್ಸಾಂಪಲ್ ಪಬ್ಲಿಷ್ ನೌ ಮೇಲೆ ಕ್ಲಿಕ್ ಮಾಡ್ತೀನಿ, ರೈಟ್? ನಾನು ಕ್ರಿಯೇಟ್ ಮಾಡಿರೋ ಸೈಟ್ ಹೆಂಗೆ ಕಾಣ್ತಿದೆ ಅಂತ ನೋಡಬೇಕು ಅಂತ ಅಂದರೆ ಇಲ್ಲಿ ಪ್ರಿವ್ಯೂ ಚೇಂಜಸ್ ಆಪ್ಷನ್ ಇರುತ್ತೆ, ಐ ಬಟನ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಸೈಟ್ ಯಾವ ರೀತಿ ಕಾಣುತ್ತೆ ಇರುತ್ತೆ. ಸಿ, ನನಗೆ ಆ ಪರ್ಟಿಕ್ಯುಲರ್ ಪೋರ್ಷನ್ ಕಾಣ್ತಿಲ್ಲ, ಇಲ್ಲಿದೆ ಬಟ್ ಇಲ್ಲಿ ಕಾಣ್ತಿಲ್ಲ, ರೈಟ್? ಬಿಕಾಸ್ ಏನಕ್ಕೆ ನಾವು ಅದನ್ನು ಹೈಡ್ ಮಾಡಿದ್ದೀವಿ, ರೈಟ್? ಸೊ ಇದು ಬೇಸಿಕ್ ಎಲಿಮೆಂಟ್. ಸೊ ಇಫ್ ಇನ್ ಕೇಸ್ ಪ್ರೋ ವರ್ಷನ್ನಲ್ಲಿ ಇರೋದನ್ನ ಫ್ರೀ ವರ್ಷನ್ನಲ್ಲಿ ಕೂಡ ನಾವು ಯೂಸ್ ಮಾಡ್ಕೋಬಹುದಾ ಅಂತ ಅಂದರೆ ಎಸ್, ಯು ಕ್ಯಾನ್ ಯೂಸ್ ಇಟ್, ರೈಟ್? ಅದನ್ನು ಹೆಂಗೆ ಅನ್ನೋದನ್ನು ನಾನು ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾಳೆನೂ ಕೂಡ ಎಲಿಮೆಂಟರ್ ಮೇಲೇ ಕ್ಲಾಸ್ ಇರುತ್ತೆ, ರೈಟ್? ಸೊ ಇದು ನಿಮಗೆ ಈ ಕ್ಲಾಸ್ ಮತ್ತು ನಿನ್ನೆ ಕ್ಲಾಸ್ ಎರಡೂ ಕೂಡ 10:30 ಅಷ್ಟರಲ್ಲಿ ನಿಮಗೆ ಸಿಗುತ್ತೆ. ಆಲ್ಮೋಸ್ಟ್ 10:15ಗೆಲ್ಲ ನಿಮಗೆ ಸಿಕ್ಬಿಡುತ್ತೆ, ರೈಟ್? ನೀವು ಯಾವ್ಯಾವ ಜಿಮೇಲ್ಸನ್ನು ಕಳಿಸಿದ್ದೀರಾ ಆ ಜಿಮೇಲ್ಸಿಗೆ ಈ ಕ್ಲಾಸಸ್ಗಳು ಬಂದಿರ್ತವೆ, ನೋಡಿ. ಆ್ಯಂಡ್ ಯಾರ್ಯಾರ ಹತ್ರ ಲ್ಯಾಪ್ಟಾಪ್ ಇದೆ ಅವರೆಲ್ಲರೂ ಕೂಡ ನಾಳೆ ಏನು ಮಾಡಬೇಕಂತಂದರೆ ಎಲಿಮೆಂಟರನ್ನು ಯೂಸ್ ಮಾಡಿಕೊಂಡು, ಓಕೆ, ನಿಮಗೆ ಬಂದಂಗೆ ಒಂದು ಪೇಜನ್ನು ಕ್ರಿಯೇಟ್ ಮಾಡ್ಕೊಂಡು ಬನ್ನಿ.